ಸೊ ಹಳ್ಳಿ ಒಳಗ ಕೃಷಿ, ಹಳ್ಳಿ ಒಳಗ ಕೆರೆ, ಹಳ್ಳಿ ಒಳಗಿನ ದೇವಸ್ಥಾನ ಎಲ್ಲವೂ ಬಹಳ ಆದರ್ಶ ಇರ್ತಿದ್ವು. ಮತ್ತು ಹಳ್ಳಿಗಳು ಸಾಮಾನ್ಯ ಸ್ವಾವಲಂಬಿಗಳು ಇದ್ವು. ಆದ್ರೆ ಇತ್ತೀಚಿನ ದಿನದೊಳಗೆ ಅದ್ರದ್ದೆಲ್ಲ ವ್ಯವಸ್ಥೆ ಕೆಡ್ತಾ ಹೋದಂಗ ಸಾಕಷ್ಟು ಹಾಳಾಗ್ತಾ ಬಂದ್ವು. ಈಗೇನು 6,49,481 ಅಂತ ಹೇಳಿ ಕಳೆದ 30-40 ವರ್ಷದೊಳಗೆ ಏನಾಯ್ತಂದ್ರೆ ನಗರಗಳ ಬಹಳ ದೊಡ್ಡ ಪ್ರಮಾಣದಾಗ ಬೆಳೆಸ್ಲಿಕ್ಕೆ ನಮ್ಮ ದೇಶದಾಗ ನೋಡಿದ್ರು. ಉದಾಹರಣೆ, ನಾವೇ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಎಲ್ಲೋ ಬೆಂಗಳೂರಿಗೋ ಎಲ್ಲೋ ಉದ್ಯೋಗಕ್ಕೆ ಕಳಿಸಿದ್ವಿ, ಅಥವಾ ಯಾವುದೋ ಬೇರೆ ದೇಶಕ್ಕೆ ಕಳಿಸಿದ್ವಿ. ಸೊ ಈ ಥರ ಸಾಕಷ್ಟು ಜನ ಹಳ್ಳಿ ಬಿಟ್ಟು ಹೋದ್ರು. ಆದ್ರೆ ಇತ್ತೀಚೆಗೆ ಆ ನಗರ ಪ್ರದೇಶದೊಳಗೆ ಏನು ಸಮಸ್ಯೆ ಆಗ್ಬಿಟ್ಟದಂತಂದ್ರೆ ಅಲ್ಲಿ ಒಂದು ವಿಪರೀತ ನೀರಿನ ಸಮಸ್ಯೆ, ಎರಡನೇದ್ದು ಪೊಲ್ಯೂಷನ್ ಅಂತ ಹೇಳ್ತೀವಲ್ಲ, ಅಂದ್ರೆ ಕಲುಷಿತ ವಾತಾವರಣ, ಮೂರನೇದ್ದು ಸೆಕ್ಯೂರಿಟಿನೇ ಇಲ್ಲ. ಉದಾಹರಣೆ, ನಮ್ಮದೇ ಅಣ್ಣ ಬೆಂಗಳೂರಿನಾಗ ಅದಾನಂದ್ರೆ ಪ್ರತಿದಿನ ಆತಂಕ ಇರ್ತದೆ, ಅವ್ನಿಗೆ ಏನು ಸಿಗ್ತದೋ ಇಲ್ಲ, ಅವ್ನು ತಿಂತಾನೋ ಇಲ್ಲ, ಅವ್ನು ಊಟ ಮಾಡ್ತಾನೋ ಇಲ್ಲ. ಒಂದು ನಮಗೇನು ಫೀಲಿಂಗ್ ಅದಂದ್ರೆ ನಮ್ಮ ಅಣ್ಣ ಬೆಂಗಳೂರಿನಾಗ ಅದಾನ, ಉದ್ಯೋಗ ಅದ ಅವನಿಗೆ, ಅದು ಒಂದು ಬಿಟ್ರೆ ಅವನಿಗೆ ನೀರು, ಊಟ, ತಿಂಡಿ, ಅಲ್ಲಿ ವಸ್ತಿ, ಈ ಥರದ ಅನೇಕ ಸಮಸ್ಯೆಗಳು ಇವತ್ತು ಎಲ್ಲ ನಗರ ಪ್ರದೇಶದೊಳಗೂ ಇದು ಸಮಸ್ಯೆ ಆಗಿರುತ್ತೆ. ಅದು ಬೆಂಗಳೂರು ತಗೋರಿ, ಚೆನ್ನೈ ತಗೋರಿ, ಅಥವಾ ಧಾರವಾಡ ತಗೋರಿ, ಸಾಮಾನ್ಯ ಎಲ್ಲ ನಗರ ಪ್ರದೇಶದೊಳಗೆ ಇವತ್ತು ಒಂದು ಕೂಗು ಏನು ಹೇಳಿಗತ್ತದ ಅಂದ್ರೆ, ಇಲ್ಲ ವಾಪಸ್ ನಾವೆಲ್ಲರೂ ಹಳ್ಳಿಗೆ ಹೋಗೋಣ, ಸಾಕಿದ್ರ ಏನೋ ನಗರೀಕರಣ ಅನ್ನೋದು ಸಾಕು, ಇದರಲ್ಲಿಂದ ಅನಾಹುತಗಳೇ ಜಾಸ್ತಿ ಆಗ್ಲಿಕ್ಕತ್ತವ. ಇತ್ತೀಚೆಗೆ ನಾವು ಪ್ರವಾಹ ಎಲ್ಲ ನೋಡ್ತೀವಿ. ಹಂಗೆ ನೋಡಿದ್ರೆ ಪ್ರವಾಹಕ್ಕೆ ಯಾರೋ ನಾವು ಕಾರಣ ಅಲ್ಲ. ಪ್ರವಾಹ ಬರ್ಲಿಕ್ಕತ್ತಿದ್ದು ಎದಕ್ಕೆ ಹೇಳ್ರಿ, ಯಾವುದೋ ಡ್ಯಾಮ್ ಕಟ್ಟಿದ್ರು ಅದು ವಿಪರೀತ ನೀರು ಬಿಟ್ಬಿಡ್ತಾರ, ಆಮೇಲೆ ಡ್ರೈನೇಜ್ ಒಳಗೆ ಹರ್ಕೊಂಡು ಹೋಗ್ಲಿಕ್ಕೆ ನೀರು ಇರಂಗಿ ಅಂದ್ರೆ ಎಲ್ಲ ಪೂರ್ತಿ ಡ್ರೈನೇಜ್ ಬ್ಲಾಕ್ ಆಗಿರ್ತಾವ. ಈ ಥರದ್ದು ವಿಪರೀತ ಪ್ಲಾಸ್ಟಿಕ್ಗಳ ಬಳಕೆಯಲ್ಲಿಂದ ಇವತ್ತು ದನ ಏನವ ನಮ್ಮ ಮನೆ ಒಳಗೆ, ಅದರದ ರಕ್ತದೊಳಗೂ ಇವತ್ತು ಪ್ಲಾಸ್ಟಿಕ್ ಕಣಗಳು ಬರ್ಲಿಕ್ಕತ್ತಾವ. ಯಾವುದೇ ವಿಷಯ ತಗೊಂಡ್ರೆ ಇವತ್ತು ಆಹಾರ ಅಶುದ್ಧ, ವಾತಾವರಣ ಅಶುದ್ಧ, ನೀರು ಅಶುದ್ಧ, ಇದೆಲ್ಲವೂ ಕಾರಣ ಏನು ಅಂತ ನೋಡಿದಾಗ ಇದು ನಗರೀಕರಣ ಅನ್ನೋದು ಸಾಮಾನ್ಯ ಎಲ್ಲರೂ ಇವತ್ತು ವಿಜ್ಞಾನಿಗಳು ಹೇಳಿಗತ್ತಾರ, ಸಾಮಾನ್ಯ ಜನರದು ಇದು ದೊಡ್ಡ ಪ್ರಮಾಣದಾಗ ಚರ್ಚೆ ಆಗಿರುತ್ತೆ. ಹೀಗಾಗಿ ಇತ್ತೀಚೆಗೆ ಒಂದೇನು ಶುರು ಆಗ್ಬಿಟ್ಟದ ಅಂದ್ರೆ, ಯಾರ್ಯಾರು ಹಳ್ಳಿ ಬಿಟ್ಟು ಹೋಗಿದ್ರು ಅವ್ರು ಬಹುಶಃ ವಾಪಸ್ ಬರ್ಲಿಕ್ಕತ್ತಾರ. ಉದಾಹರಣೆ, ಈಗ ಸಾಕಷ್ಟು ನೀವು ಇಂಜಿನಿಯರ್ಸ್ ತಗೋರಿ, ಡಾಕ್ಟರ್ಸ್ ತಗೋರಿ, ನೀವು ಬರೀ ಧಾರವಾಡದೇ ತಗೊಂಡು ನೋಡಿದ್ರಿ ಅಂದ್ರೆ ಎಷ್ಟೋ ಜನ ನಿಮಗೂ ಕೇಳಿರ್ತಾರೆ, ಸರ್ ನಿಮ್ಮ ಊರಾಗ ಹೊಲ ಇದ್ರೆ ಹೇಳ್ರಿ, ನಾ ಬಂದು ತಗೋತೀನಿ. ಈ ಥರ ಕೇಳೋರು ಯಾರು ಹೇಳ್ರಿ? ಭಾಳ ಜನ ವಿದ್ಯಾಭ್ಯಾಸ ಮಾಡ್ಕೊಂಡವ್ರು. ಯಾಕೆ ಅವ್ರಿಗೂ ಅನಿಸ್ಲಿಕ್ಕತ್ತದ, ಇಲ್ಲ ನಮ್ಮ ಊರ ಅಂದ್ರೆ ನಮ್ಮ ಸಿಟಿ ಒಳಗೆ ಇರೋದು ಸ್ವಲ್ಪ ಕಿರಿಕಿರಿ ಅನಿಸ್ಲಿಕ್ಕತ್ತದಿನ, ಒಂದು ವಾಹನ, ಹೊರಗಡೆ ಹೋದ್ರೆ ಖುಷಿ ಅನ್ಸಂಗಿಲ್ಲ. ಆದ್ರೆ ಹಳ್ಳಿ ಒಳಗೆ ಹಂಗಿಲ್ಲ. ಹಳ್ಳಿ ಒಳಗೆ ದೇವಸ್ಥಾನ, ಜನ, ಸಂಬಂಧ, ಆ ಪ್ರಾಣಿ ಪಕ್ಷಿ, ಅಲ್ಲಿ ಮಣ್ಣು, ಈ ಥರದ್ದು ಒಂದು ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ದೊಡ್ಡ ಪ್ರಮಾಣದಾಗ ಜನ ತಯಾರಾಗ್ಲಿಕ್ಕತ್ತಾರೆ. ಹಿಂಗಾಗಿ ಬಹುಶಃ ಇನ್ನು 10-15 ವರ್ಷದೊಳಗೆ ಸಿಟಿ ಅಂತ ಏನವ ಅವೆಲ್ಲವೂ ಹಳ್ಳಿಗಳಿಗೆ ಶಿಫ್ಟ್ ಆದ್ರೆ ಏನೂ ಆಶ್ಚರ್ಯ ಇಲ್ಲ. ಆದ್ರೆ ನಾವು ಇಲ್ಲಿ ಏನು ಮಾಡ್ಬೇಕಾಗ್ಯದಂದ್ರೆ, ಈಗ ಹೌದು ನಾವು ಯಾಕೆ ಸಿಟಿಗೆ ಕಳಿಸ್ಲಿಕ್ಕತ್ತೀವಿ ಅನ್ನೋದೊಂದು ನಾವು ಕ್ಲಿಯರ್ ಇದ್ದೀವಿ. ಯಾಕೆ ಕಳಿಸ್ಲಿಕ್ಕತ್ತೀವಿ ಅನ್ನೋದು ಉದ್ಯೋಗ ಹುಡುಕಿ ಅವ್ರಿಗೆ ಕಳಿಸ್ಲಿಕ್ಕತ್ತೀವಿ. ಎರಡನೇದು, ಹಳ್ಳಿ ಒಳಗೆ ಏನೂ ಸಂಪನ್ಮೂಲ ಇಲ್ಲ, ಹಿಂಗಾಗಿ ಸಂಪನ್ಮೂಲ ಹುಡುಕೊಂಡು ಏನೋ ಮಾಡ್ತಾನೆ. ಈ 2-3 ಕಾರಣಕ್ಕಷ್ಟೇ ನಾವು ಬೇರೆ ಕಳಿಸ್ಲಿಕ್ಕತ್ತೀವಿ ವಿನಃ ಅದು ಬಿಟ್ಟರೆ ಬೇರೆ ಏನು. ಹಂಗೆ ನೋಡಿದ್ರೆ ಹಂಗೆ ನಮಗೆ ದುಃಖನೇ ಅದ, ನನ್ನ ಮಗ ನನ್ನ ಜೊತೆ ಇಲ್ಲ, ಅಥವಾ ನನ್ನ ತಮ್ಮ ನನ್ನ ಜೊತೆ ಇಲ್ಲ, ಇದು ನಮ್ಮ ಮನಸ್ಸೊಳಗೆ ಯಾವಾಗಲೂ ಅದ. ಹೀಗಾಗಿ ನಾವೇನು ಮಾಡ್ಬೇಕಾಗ್ಯದಂದ್ರೆ, ಈಗ ನಮ್ಮ ಹಳ್ಳಿ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಕೊಡಂಗೆ ರೂಪಿಸ್ಬೇಕಾಗ್ಯದ. ಸೊ ಇದು ಕಣ್ಮುಂದೆ ಇಟ್ಕೊಂಡು ನಾವು ಕೆಲಸ ಮಾಡೋದು. ಅಂದರೆ ಒಟ್ಟಾರೆ ಹಳ್ಳಿಗಳ ಪರಿಸ್ಥಿತಿ ನೋಡಿದಾಗ ಇವತ್ತು ಅಂದರೆ ಒಂದು ಏನೇ ಕೆಲಸ ಮಾಡ್ಬೇಕಂದ್ರೆ ನಾವು ಎಲ್ಲಿದ್ದೀವಿ ಅನ್ನೋದೊಂದು ಅಂದಾಜು ಮಾಡ್ಬೇಕಾಗ್ತದೆ. ಅವಾಗ ನಾವು ಎಲ್ಲಿಗೆ ಹೋಗಬೇಕು ಅನ್ನೋದು ಯೋಚನೆ ಮಾಡಬೇಕು. ಇವತ್ತು ಸಾಮಾನ್ಯ ಹಳ್ಳಿ ಒಳಗೆ ಸಿಗರೇಟ್ ಸೇದೋರ ಸಂಖ್ಯೆ 43% ಆಗಲಿತ್ತು. ಇದು ಒಟ್ಟಾರೆ ಎಲ್ಲಿದು ಅಂತಂದ್ರೆ ಇದು ಇಡೀ ದೇಶದ ಸಂಖ್ಯೆ. ಇದು ಎಲ್ಲಿ ಅಂದರೆ ಇದು ಹಳ್ಳಿದ್ದೇ ಸಂಬಂಧಪಟ್ಟಿದ್ದು. ಅಂದ್ರೆ 100ಕ್ಕೆ 43% ಮಕ್ಕಳು ಡಿಗ್ರಿ ಮುಗಿದವರು ಅವ ನಿರಂತರ ಸೇರ್ತಾನಂತಿಲ್ಲ, ಆದ್ರೆ ಎಲ್ಲೋ ಒಂದು ಕಡೆ ಅದನ್ನ ನೋಡ್ಬಿಟ್ಟ ನಾವ, ಅದು ಪ್ರಯತ್ನ ಮಾಡ್ಯಾರ. ಇದು ಅವ್ರ ಸಂಖ್ಯೆ. ಇದು ಬಹಳ ದೊಡ್ಡ ಸಂಖ್ಯೆ ಆಯ್ತಿದ್ದು 43 ಅನ್ನೋದು. ಅಂದ್ರೆ 50%ಕ್ಕೆ ಹತ್ರ ಬರ್ಲಿಕ್ಕತ್ತದ. ಎರಡನೇದು, ಪ್ರತಿದಿನ ಶರೆ ಕುಡಿಯೋರು, ಪ್ರತಿದಿನ ಬೇಕು ಅನ್ನೋರು 15% ಅದ್ರ ಕರ್ನಾಟಕ ಒಳಗೆ. ಈ ಸಂಖ್ಯೆ ಇದು ಜಾಸ್ತಿ ಆಯ್ತು ಅಂತಂದ್ರೆ ಬಹುಶಃ ನಮಗೆ ಇದು ಆತಂಕಕಾರಿ ಸಂಗತಿನೇ. ಇದು ನಿಮಗೂ ಗೊತ್ತದೆ. ಇದು ಅಂದ್ರೆ ಪ್ರತಿದಿನ ಕುಡಿಯೋರು. ಇಲ್ಲೇನ ಹೆಬ್ಬಳ್ಳಿ ಒಳಗೆ ಒಂದು ಸರ್ಕಾರಿ ಶಾಲೆ ಒಳಗೆ ಹೋದಾಗ ಸಿಂಗಲ್ ಪೇರೆಂಟ್ ಎಷ್ಟು ಜನ ಇದ್ದೀರಿ ಅಂತ ಕೇಳಿದ್ವಿ ನಾವು. 53 ಮಕ್ಕಳು ಕೈ ಎತ್ತಿದ್ರು. ನಮಗೆ ಶಾಕ್ ಆಯ್ತು, ಯಾಕೆ ಇಷ್ಟು ಮಕ್ಕಳ ಸಿಂಗಲ್ ಪೇರೆಂಟ್ ಅದಾರ. ಅವಾಗ ಏನಾಗ್ಯದ ಅಂತ ನೋಡ್ಲಿಕ್ಕೆ ಹೋದಾಗ ಎಷ್ಟೋ ಜನ ಗಂಡಂದ್ರು ಬಿಟ್ಟಿದ್ದು ಎದಕ್ಕಂದ್ರೆ ಗಂಡ ಕುಡಿತಾನ,
ಅಥವಾ ಗಂಡ ಚಟ ಮಾಡಿ ತೀರ್ಕೊಂಡನ, ಈ ಥರದ್ದೇ ಭಾಳ. ಹೀಗಾಗಿ ಇದು ಬರೋ ದಿನದೊಳಗೆ ಹೆಚ್ಚಾಗುವ ಸಾಧ್ಯತೆಗಳೇ ಭಾಳ. ಮೂರನೇದ್ದು, ಶರೇ ಕುಡಿಯುವವರ ಗಂಡಸರ ಇದು ಸೇಮ್ ಅದೈತೆ. ಒಂದು ಸಂಖ್ಯೆ ಏನದ ಅಂದ್ರೆ, ಪ್ರತಿದಿನ ಶರೇ ಕುಡಿದ ಗಂಡಸರು ಯಾರ ಮೇಲೆ ಅಂದ್ರೆ ಪತ್ನಿ ಮೇಲೆ ಏನು ಹೊಡಿತಾ ಈ ಥರ ಇದು ಮಾಡ್ತಾರಲ್ಲ, ದಬ್ಬಾಳಿಕೆ ಮಾಡೋದು ಅಥವಾ ಅವ್ರನ್ನ ಮಾನಸಿಕವಾಗಿ ತೊಂದರೆ ಕೊಡೋದು, ಆ ಸಂಖ್ಯೆ ಅದ. ಅದು 43% ಅದು. ಬಹುಶಃ ನಮ್ಮ ಊರೊಳಗೆ ಇರ್ಲಿಕ್ಕಿಲ್ಲ, ಸ್ವಲ್ಪ ಧಾರವಾಡ ಉತ್ತಮ ಅದ, ಗೊತ್ತಿರಲಿ ನಿಮಗೆ. ನೀವು ಇದೇ ಕಲಬುರ್ಗಿಗೆ ಹೋದ್ರಂದ್ರೆ ನಿಮಗೆ ಶಾಕ್ ಆಗ್ತದೆ. ನಾ ಅಲ್ಲಿವನೇ ಇದ್ದೀನಿ. ನೀವು ಕಲಬುರ್ಗಿ, ಬೀದರ್, ಯಾದಗಿರ್, ಬಿಜಾಪುರಕ್ಕೆ ಹೋದ್ರಿ ಅಂದ್ರೆ ನಿಮಗೆ ಕಣ್ಣಾಗ ನೀರು ಬರ್ತಾವೆ. ನಾ ಹಂಗೆ ನೋಡಿದ್ರೆ ಧಾರವಾಡದ್ರೆ ಭಾಳ ಉತ್ತಮ ಇದೀವಿ. ಅಂದ್ರೆ ನಮ್ದು ಸ್ವಲ್ಪ ಅಲ್ಲಿಗಿಂತ ಅಷ್ಟು ಅವ್ಯವಸ್ಥೆ ಅದಂತಿಲ್ಲ. ಇಲ್ಲಿ ಅಂದ್ರೆ ಇಲ್ಲಿ ಹಿರಿಯರು ಹೇಳಿದ್ದು ಸ್ವಲ್ಪ ಕೇಳೋಂಥ ಸ್ವಭಾವ ಅದ, ಭೂಮಿ ಚಲೋ ಇಟ್ಕೊಂಡಿವಿ, ಮಣ್ಣು ಚಲೋ ಅದ, ಅತಿಯಾದ ಗೊಬ್ಬರ ಬಳಸಂಗಿಲ್ಲ. ಆದರೂ ಇಲ್ಲೂ ವಾತಾವರಣ ಕೆಡ್ಲಿಗತ್ತದ. ಸೊ ಒಟ್ಟಾರೆ ನೋಡಿದಾಗ ದೇಶದೊಳಗೆ ಈ ಥರದ ಸಂಖ್ಯೆ ಅದ. 10ನೇ ತರಗತಿ ಒಳಗೆ ಶಾಲೆ ಅಂದ್ರೆ ಶಿಕ್ಷಣಕ್ಕೆ ಬರೋಣ. 10ನೇ ತರಗತಿ ಒಳಗೆ ಶಾಲೆ ಬಿಡೋಂಥ ಮಕ್ಕಳು 20% ಅದ. 10ನೇ ಮುಗಿದ್ಮೇಲೆ PUC ಹಂಗೆ ನೋಡಿದ್ರೆ PUC 1ಗೆ ಹೋಗ್ಬೇಕವ. PUC 1ಗೆ ಹೋಗ್ಬೇಕು, 2 ಮುಗಿಸ್ಕೋಬೇಕು, ಡಿಗ್ರಿ ಮುಗಿಸ್ಕೋಬೇಕು, ಆಮೇಲೆ ಉದ್ಯೋಗಕ್ಕೆ ಹೋಗ್ಬೇಕು. ಆದ್ರೆ 10ನೇಕ್ಕೆ ಬಿಟ್ಟರೆ ಏನಾಗ್ತದೆ ಹೇಳ್ರಿ? 10ನೇ ಮುಗಿದವ್ರಿಗೆ ನಮ್ಮ ಕಡೆ ಉದ್ಯೋಗ ಇಲ್ಲ, ಗೊತ್ತಿರಲಿ ಮಗ. 10ನೇ ಮುಗಿದವ್ರಿಗೆ ನಮ್ಮ ಹತ್ರ ಏನು ಉದ್ಯೋಗ ಅದ ಅಂದ್ರೆ, ಒಂದು ಲೇಬರ್ ಕೆಲಸ, ಯಾವುದೋ ಒಂದು ಗೌಂಡಿ ಕೆಲಸ ಬಿಟ್ರೆ ಯಾವುದೋ ಫ್ಯಾಕ್ಟ್ರಿ ಒಳಗೆ ಅಲ್ಲೂ ಲೇಬರ್ ಕೆಲಸಕ್ಕೆ ತಗೋತಾರೆ. ಸಾಮಾನ್ಯ ಲೇಬರ್ ಕೆಲಸ ಮಾಡೋರದ್ದು ಪ್ರಾಬ್ಲಮ್ ಏನದ ಅಂದ್ರೆ, ನಮ್ಮ ದೇಶದ ಮೈಂಡ್ಸೆಟ್ ಏನಂದ್ರೆ, ಒಂದು ಸರ್ತಿ ಲೇಬರ್ ಕೆಲಸಕ್ಕೆ ಸೇರ್ಕೊಂಡಂದ್ರೆ ಅವು ಕುಡಿತಾ ಶುರು ಮಾಡೇ ಬಿಡ್ತಾವೆ. ಇದು ಒಂಥರ ಏನಂತಾರೆ, ಮೈಂಡ್ಸೆಟ್ ಕ್ರಿಯೇಟ್ ಆಗ್ಬಿಟ್ಟದ. ಯಾಕಂದ್ರೆ ಇಡೀ ದಿನ ದುಡ್ದಿಲ್ಲ ನಾ. ಸೊ ಇದು ಈ ಸಂಖ್ಯೆನೂ ಜಾಸ್ತಿ ಆಗ್ಲಿಕ್ಕೆ. ಈ 20% ನಾವು ನಮ್ಮೂರೊಳಗೆ ಇಷ್ಟು ಇರ್ಲಿಕ್ಕಿಲ್ಲ, ಅದನ್ನು ನಾವು ನಿಧಾನ ಇದು ಕಡಿಮೆ ಮಾಡಬೇಕು. SSLC ಪಾಸ್ ಪರ್ಸೆಂಟೇಜ್ ಧಾರವಾಡದ 24ನೇ ಸ್ಥಾನ ಅದ ನೋಡ್ರಿ. ನಾ ಹೇಳ್ತಿದ್ದಾಗ ನಾನು ಅಪ್ಪಾಜಿಗೆ ಕೇಳಿದ್ದೆ, ನಾ ಧಾರವಾಡಕ್ಕೆ ಓದ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ನಾವು ಅಪ್ಪಾಜಿಗೆ. ಯಾಕ ಅಂತಂದ್ರೆ ಧಾರವಾಡ ಅಂದ್ರೆ ಅದು ಪ್ರಶ್ನೆನೇ ಇಲ್ಲ, ಇದು ವಿದ್ಯಾಕೇಂದ್ರ, ವಿದ್ಯಾಕಾಶಿ ಅಂತೆಲ್ಲ ಹೇಳ್ತೀವಿ. ಇಲ್ಲಿ ಅದ್ಭುತ ಜನ ಹುಟ್ಟು ಹೋದ್ರು, ಇಡೀ ಜಗತ್ತು ಪ್ರಸಿದ್ಧ ಸಾಹಿತಿಗಳು ಕೊಟ್ಟಿದ್ದು ನಾಡ ಧಾರವಾಡ. ಆದ್ರೆ ಧಾರವಾಡದ ಪರಿಸ್ಥಿತಿ ಎಲ್ಲದಂದ್ರೆ ಇವತ್ತ 24ನೇ ಸ್ಥಾನ ಅದ 10ನೇ ಪಾಸ್ ಪರ್ಸೆಂಟೇಜ್ ಒಳಗೆ. ಹಿಂಗಾಗಿ ಶಿಕ್ಷಣ ಅಂತ ಬಂದಾಗ ಇದು ಆತಂಕನೇ ಅದ. ಇನ್ನು ಖಿನ್ನತೆ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತಾರಲ್ಲ, ಡಿಪ್ರೆಷನ್ನಿಗೆ ಬರೋರ ಸಂಖ್ಯೆ 15% ಅದ. ನಾ ಧಾರವಾಡಕ್ಕೆ ಮೊದಲು ಬಂದಾಗ ನೀವು ಹಳ್ಳಿ ಒಳಗೆ ಸುಸೈಡ್ ಮಾಡ್ಕೊಳ್ಳೋರ ಸಂಖ್ಯೆ ಸಾಕಷ್ಟು ಅದ. ಪ್ರತಿ ವರ್ಷ ನಂಗೆ ಗೊತ್ತಿರೋ ಪ್ರಕಾರ ಪ್ರತಿ ಗ್ರಾಮದಾಗ ಒಬ್ಬನಾದ್ರೂ ಸುಸೈಡ್ ಮಾಡ್ಕೋತಾನೆ, ಒಬ್ಬನಾದ್ರೂ ಇರ್ತಾನೆ. ಯಾಕಾಗ್ಲಿಕ್ಕೆ ಇದು ಅಂದ್ರೆ, ಒಂದು ಅವನಿಗೆ ಯಾರೋ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಅಂದ್ರೆ ಕುಟುಂಬದವ್ರು ಯಾರು ಸಾಥ್ ಕೊಡ್ಲಿಕ್ಕಿಲ್ಲ, ಅಥವಾ ಗೆಳೆಯರು ಯಾರು ಸಾಥ್ ಕೊಡ್ಲಿಕ್ಕಿಲ್ಲ, ಅಥವಾ ಊರು ಸಾಥ್ ಕೊಡ್ಲಿಕ್ಕಿಲ್ಲ, ಏನೋ ಒಂದು ಆಗ್ಲಿಕ್ಕತ್ತದಲ್ಲಿ. ಇನ್ನು ಒಂದೊಂದು ಊರುಗಳ ಹೆಸರು ಹೇಳ್ಬೋದು ನಾ. ಇಲ್ಲಿ ಈ ಕುರುಬಗಟ್ಟಿ ಸುತ್ತಮುತ್ತ ಸಾಮಾನ್ಯ ವರ್ಷಕ್ಕೆ 2-3 ಸುಸೈಡ್ ಆಗ್ತಾವೆ. ಸುದ್ದಿ ಬಂದ್ಬಿಡ್ತದೆ ಮುಂದಿನ ತಕ್ಷಣ, ಇಲ್ರಿ ಊರ್ ಲಕ್ಕಣ. ಆದ್ರೆ ಅವ್ರ ವಯಸ್ಸು ಎಷ್ಟದ ಊರು ಸುಸೈಡ್ ಮಾಡ್ಕೊಳ್ಳೋರ್ದು? ಜಸ್ಟ್ ಡಿಗ್ರಿ ಮುಗಿಸಿ ಅಥವಾ 10ನೇ ಓದಿ ಸಾಲಿ ಬಿಟ್ಟು ಒಂದು 2-3 ವರ್ಷ ಎಲ್ಲೋ ಉದ್ಯೋಗಕ್ಕೆ ಹೋಗ್ತಾರೆ, ಸಾಲದಾಗ ಬಂದ್ಬಿಡ್ತಾರೆ. ಸಿಕ್ಕಾಪಟ್ಟಿ ಸಾಲ, 5 ಲಕ್ಷ 10 ಲಕ್ಷ ಆ ಥರದವರೇ ಸುಸೈಡ್ ಮಾಡ್ಕೊಳ್ತಾರೆ. ಸೊ ಈಗ ಇದು ಈ ಡಿಪ್ರೆಷನ್ ಹೋದವರೆಲ್ಲರೂ ಸುಸೈಡ್ ಮಾಡ್ಕೋತಾರ ಅಂತ ಹೇಳಗತ್ತಿಲ್ಲ ನಾ. ಆದ್ರೆ ಒಟ್ಟಾರೆ ಅಂದ್ರೆ ನನ್ನವ್ರು ಯಾರೂ ಇಲ್ಲಲ್ಲಪ್ಪ ಈ ಜಗತ್ತೊಳಗ ಅನ್ನೋರ ಸಂಖ್ಯೆ 15% ಆಗ್ಲಿಕ್ಕೆ. ಹಂಗೆ ನೋಡಿದ್ರೆ ನಮ್ಮ ದೇಶ ಇಡೀ ಜಗತ್ತೊಳಗ ಬಹಳ ಬಲಿಷ್ಠ ಐತಿ. ಯಾಕಿತ್ತು ಅಂತಂದ್ರೆ ಕುಟುಂಬ ವ್ಯವಸ್ಥೆ ಕೊಟ್ಟವ್ರು ನಾವು. ಈ ಜಗತ್ತಿಗೆ ಕುಟುಂಬ ವ್ಯವಸ್ಥೆ ಗೊತ್ತಿರಲಿಲ್ಲ. ಅಂದ್ರೆ ಉದಾಹರಣೆ, ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ಇವರೆಲ್ಲರೂ ಕೂಡಿ ಬದುಕೋದು, ಹೊಲಕ್ಕೆ ಹೋದ್ರೆ ಎಲ್ಲರೂ ಕೂಡಿ ಹೋಗೋದು, ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಎಲ್ಲರೂ ಕೂಡಿ ಹೋಗೋದು, ಊಟ ಮಾಡಿದ್ರೆ ಎಲ್ಲರೂ ಕೂಡಿ ಊಟ ಮಾಡೋದು, ಇದು ನಮ್ಮ ದೇಶದ ವ್ಯವಸ್ಥೆ ಅದ. ಈ ಅಮೇರಿಕ ಇಂಗ್ಲೆಂಡ್ ಒಳಗೆ ಈ ಥರ ಇಲ್ಲ. ಇವತ್ತು ಮದುವೆ ಆದ್ರಂದ್ರೆ 2 ವರ್ಷ 3 ವರ್ಷ ಆದ್ಮೇಲೆ ಡೈವರ್ಸ್ ಆಗೋ ಸಾಧ್ಯತೆನೇ ಜಾಸ್ತಿ ಇವ. 50%ಗಿಂತ ಜಾಸ್ತಿ ಡೈವರ್ಸ್ ಅಮೇರಿಕಾದಾಗ ಆಗ್ತದಂತ ಹೇಳ್ತಾರೆ. ಅದು ಅವ್ರಿಗೆ ಸಹಜ, ಅದು ನಮಗದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆ ವ್ಯವಸ್ಥೆ ಒಳಗೆ ಬೆಳೆದವರಲ್ಲ ನಾವು. ಹೀಗಾಗಿ
ಆದರೆ ನಿಧಾನ ಆ ಥರದ ವ್ಯವಸ್ಥೆ ಒಳಗೆ ನಾವು ಹೋಗ್ಲಿಕ್ಕತ್ತೀವಿ. ನೀವು ಅಮೇರಿಕಾ ಒಳಗೆ ನೋಡಿದಾಗ ಡಿಪ್ರೆಷನ್ ಕೇಸ್ ಭಾಳವ. ಪ್ರತಿದಿನ ಅಲ್ಲಿ ಸಾಮಾನ್ಯ ಡಿಗ್ರಿ ಮುಗಿಸ್ದವನು ಮಾತ್ರೆ ತಗೋತಾನ ಅಂತ ಹೇಳ್ತಾರೆ. ಏನು ಅಂದರೆ ಖಿನ್ನತೆ, ಡಿಪ್ರೆಷನಿಗೆ ಬಂದು. ಇದು ನಮ್ಮ ದೇಶದೊಳಗೆ ಎಲ್ಲೋ ಒಂದು ಕಡೆ ಇದು ನಿರಂತರ ನಡಿಲಿಕ್ಕತ್ತದ. ಅಂದ್ರೆ ಇದ್ರ ಪ್ರಮಾಣ ಜಾಸ್ತಿ ಆಗ್ಲಿಕ್ಕತ್ತದ ಅಂತ ಅನಿಸ್ಲಿಕ್ಕತ್ತದ. 2019 ನಾ ವ್ಯಾಸಕ್ಕೆ ಹೋಗಿದ್ದೆ, ಅಂದ್ರೆ ಒಂದು ಯೋಗ ಯೂನಿವರ್ಸಿಟಿ. ಅಲ್ಲಿ ಅತಿ ಹೆಚ್ಚು ಡಿಪ್ರೆಷನ್ ಕೇಸ್ಗಳು ಬಂದವರೆಲ್ಲ ಇಂಜಿನಿಯರ್ಸ್. ಸೊ ಈ ಸಂಖ್ಯೆ ಮಾತ್ರ ದೊಡ್ಡ ಪ್ರಮಾಣದ ಬೆಳೀಲಿಕ್ಕೆ. ನಮ್ಮೂರೊಳಗೂ ನಾ ಅನೇಕ ಸರ್ತಿ ದೋಸ್ತರಿಗೆ ಭೇಟಿಯಾದಾಗೆಲ್ಲ ನೋಡ್ತೀನಿಲ್ಲ, ಅವ್ರು ಹೇಳೋದು ಏನಂದ್ರೆ, ಏನು ಬಿಡ್ರಿ ಸರ್, ಯಾರಿಲ್ಲ ನಮ್ಮ ಜೊತೆ, ಎಲ್ಲರೂ ಕೈ ಕೊಡ್ತಾರ್ರಿ, ಎಲ್ಲರೂ ಕೆಟ್ಟವ್ರು ಅದಾರ್ರಿ. ಇದು ಅದೇ ಥರದವ್ರ ಸಂಖ್ಯೆ ನೋಡ್ರಿ. ಇದು ಹಂಗೆ ಆಗ್ಬಾರ್ದು. ಒಂದು ಸರ್ತಿ ಆ ಮಾನಸಿಕತೆ ಬಂತು, ಎಲ್ಲ ಒಂದು ಕಡೆ ಅವ ನಿಧಾನ ಚಟಕ್ಕೆ ಬೀಳ್ತಾನ. ಫಸ್ಟ್ ಏನೋ ಅಡಿಕೆ ತಿಂತಾನ, ಆಮೇಲೆ ಗುಟ್ಕಾ ಶುರು ಆಗ್ತದ, ಆಮೇಲೆ ಶೆರೆ ಶುರು ಆಗ್ತದ, ಆಮೇಲೆ ಮುಗಿತು. ಮಹಿಳೆಯರ ಮೇಲೆ ಶಾರೀರಿಕ ಹಿಂಸೆ ಗಂಡನಿಂದ 44% ಅದ. ಇಲ್ಲಿ ನಮ್ಮ ಧಾರವಾಡದಾಗ ಇರ್ಲಿಕ್ಕಿಲ್ಲ, ಆದ್ರೆ ಸಾಮಾನ್ಯ ಒಟ್ಟಾರೆ ನೋಡಿದಾಗ ಇದು ಸಂಖ್ಯೆ ದೊಡ್ಡದು. ಮಹಿಳೆಯರ ಮೇಲೆ ಶಾರೀರಿಕ ಹಿಂಸೆ ಕುಡುಕ ಗಂಡನಿಂದ. ಯಾರ್ದಾದ್ರೂ 73% ಜನ ಕುಡುಕ ಗಂಡಂದ್ರು ಸಾಮಾನ್ಯ ತಮ್ಮ ಪತ್ನಿಗೆ ಹೊಡಿತಾರ. ಈ ಥರ ಅಂಕಿ ಸಂಖ್ಯೆ ನೋಡ್ಕೋತ ಹೋದ್ರೆ ನಿಮಗೆ ಸಿಕ್ಕಾಪಟ್ಟೆ ಸಿಗ್ತಾವ. ಇದೆಲ್ಲವೂ ಯಾಕೆ ಹಾಳಾಗ್ಲಿಕ್ಕತ್ತದ ಅಂತಂದ್ರೆ, ನಮ್ದು ಕುಟುಂಬ ವ್ಯವಸ್ಥೆ ಏನಿತ್ತಲ್ಲ, ಇದು ಎಷ್ಟು ಸಡಿಲ ಆಗ್ಲಿಕ್ಕತ್ತದೋ ಅದ್ರ ಸಲುವಾಗಿ ಇವೆಲ್ಲವೂ ಆಗ್ಲಿಕ್ಕತ್ತದ. ನಮ್ಮ ಕುಟುಂಬ ವ್ಯವಸ್ಥೆ ಗಟ್ಟಿತ್ತು ಅಂತಂದ್ರೆ ನಿಶ್ಚಿತ ಇದು ಆಗ್ತಿರ್ಲಿಲ್ಲ. ಇದು ಉದಾಹರಣೆ, ಕುಟುಂಬ ವ್ಯವಸ್ಥೆ ಅಂತಂದಾಗ ಮನೆಗೊಬ್ರು ಅಜ್ಜ ಅಜ್ಜಿ, ಅವ್ರ ತಳಗ ಅತ್ತಿ ಅಂದ್ರೆ ಅವ್ರ ಮಗ, ಅವ್ರ ಸೊಸಿ, ಅವ್ರ ಮೊಮ್ಮಕ್ಕಳು. ಇದು ಭಾಳ ಬಲಿಷ್ಠ ಐತದ. ಆಗ ಹೇಳೋದಲ್ಲ, ಒಂದು ಕುಟುಂಬ ಕವಲ್ಗೇರಿ ಒಳಗೆ ಎಲ್ಲರೂ ಕೂಡಿದಾರ. ಅದರ ಕುಟುಂಬಗಳ ಸಂಖ್ಯೆ ಭಾಳ ಕಡಿಮೆ. ಹೀಗಾಗಿ ನಾವು ಇದು 3 ವರ್ಷದ ಹಿಂದೆ ಏನು ಕೆಲಸ ಶುರು ಮಾಡಿದ್ವಿ, ಅಂದ್ರೆ ಈಗೇನು ಅಕ್ಷರ ಅಭಿಯಾನ ಅದ, ಇದೇ ಉದ್ದೇಶ ಇಟ್ಕೊಂಡೇ ಶುರು ಮಾಡಿದ್ವಿ. ನಾವು ಬರೋದ್ರೊಳಗೆ ನಮ್ಮ ಹಳ್ಳಿ ಚಲೋ ಮಾಡಬೇಕು. ನಮ್ಮ ಹಳ್ಳಿ ಚಲೋ ಮಾಡಬೇಕು ಅಂತಂದಾಗ ನಮಗೊಂದಿಷ್ಟು ಜನ ಬೇಕಲ್ರಿ, ಎಲ್ಲಿಂದ ತರೋದು ಅವ್ರನ್ನ. ಹೀಗಾಗಿ ಈ ಉದಾಹರಣೆ, ನಾನೇ ಬಂದು ನಿಮ್ಮ ಊರಿಗೆ ಬಂದರೆ ನೀ ಯಾರಪ್ಪ ಅಂತ ಸಹಜದ ಕೇಳೋದು. ನೀವು ಎದಕ್ಕೆ ಬಂದಿರಿ ಏನು, ಮತ್ತು ಯಾರೋ ಹಳ್ಳಿ ಒಳಗೆ ಎಷ್ಟು ಪ್ರೀತಿಯ ವಿಶ್ವಾಸ ಇರ್ತದೋ ಅದ್ರ ತಕ್ಷಣಕ್ಕೆ ಕೆಲ್ಸಕ್ಕೆ ಸಿಗ್ತಾರಂತಿಲ್ಲ. ಹೀಗಾಗಿ ಅವಾಗೇನು ಯೋಚನೆ ಮಾಡಿದ್ವಿ, ಒಂದು ಸಿಸ್ಟಮ್ ಡೆವಲಪ್ ಮಾಡೋಣ. ಆ ಸಿಸ್ಟಮ್ ಹೆಂಗಿರಲಿ ಅಂದರೆ ಕೆಲಸ ನಿರಂತರ ನಡೀತಾ ಇರಲಿ. ಸೊ ನಮಗೆ ಬರೋದಿಂದೊಳಗೆ ಈಗ ನಮ್ಮ ತಾಲೂಕಿನಾಗ 52 ಗ್ರಾಮಗಳವ. ಅಂದ್ರೆ ಆ 52 ಗ್ರಾಮದೊಳಗೆ ಒಂದು 5-6 ಜನ ಆದರೂ ಸಿಗ್ತಾರೇನೋ ಕೆಲಸ ಮಾಡಲಿಕ್ಕೆ. ಉದಾಹರಣೆ, ಕೃಷಿ ಚಲೋ ಮಾಡೋಂಥ ಒಂದು ತಂಡ, ನೀರಿನ ವ್ಯವಸ್ಥೆ ಚಲೋ ಮಾಡೋಂಥದ್ದು ಒಂದು ತಂಡ, ಈ ಥರದ್ದು ಕುಟುಂಬ ವ್ಯವಸ್ಥೆ ಚಲೋ ಮಾಡ್ಲಿಕ್ಕೆ ಒಂದು ತಂಡ, ದೇವಸ್ಥಾನಗಳೇ ಚಲೋ ಮಾಡ್ಲಿಕ್ಕೆ ಒಂದು ತಂಡ. ಈ ಥರ ಯೋಚನೆ ಮಾಡಿ ಒಂದು 3 ವರ್ಷದಿಂದ ನಾವು ಶುರು ಮಾಡಿದ್ವಿ. ಅವಾಗೂ ನಮ್ಮ ತಲೆಗೆ ಏನಿತ್ತು ಅಂತಂದ್ರೆ, ಮಕ್ಕಳನ್ನೇ ತೊಗೊಂಡು ಮಾಡೋಣ. ಯಾಕೆಂದ್ರೆ ಮಕ್ಕಳಿಗೆ ನಾವೇನಾದ್ರೂ ಈ ಥರ ಶಿಕ್ಷಣ ಕೊಟ್ವಿ ಅಂದ್ರೆ ಬರೋ 8-10 ವರ್ಷದೊಳಗೆ ಅವ್ರು ಚಲೋ ತಯಾರಾಗ್ತಾರ, ಒಂದು ದೊಡ್ಡ ಪೀಳಿಗೆನೇ ತಯಾರಾಗ್ತದೆ ಅಂಥೇಳಿ 100 ಸೆಂಟರ್ ಶುರು ಮಾಡಿದ್ವಿ. ಮೊದಲು ಒಂದು ಸೆಂಟರ್ ಶುರು ಮಾಡಿದ್ದು ಕುರುಬಗಟ್ಟಿ ಒಳಗೆ, ಆಮೇಲೆ ಅದು 1 ಆಯಿತು, ಆಮೇಲೆ 5 ಆದವು, ಆ ಥರ 100 ತೊಗೊಂಡು ಹೋದ್ವಿ. ಸ್ವಲ್ಪ ಈ ವರ್ಷ ಅದನ್ನು ಕಡಿಮೆ ಮಾಡ್ಯಾರ. ಸೊ ಈ ಥರ ಒಂದು 1800 ಮಕ್ಕಳಿಗೆ ಹೋದ ವರ್ಷದ ತನಕ ಒಂದು ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋದು. ಆ ಶಿಕ್ಷಣದೊಳಗೂ ನಾವು ಮಾಡಿದ್ದೇನೆಂದ್ರೆ, ನಾವು ಬರೀ ಶಾಲೆ ಅಂತ ಅಷ್ಟೇ ಕಲಿಸ್ಲಿಲ್ಲ ಅವರಿಗೆ, ಬರೀ ಗಣಿತೋ ಇಂಗ್ಲೀಷೋ ಈ ಥರದ್ದು ಅಷ್ಟೇ ಇಡ್ದೇನೆ ಈ ವಿಷಯಗಳೇನವ ನಾವು 95% ಜಾಸ್ತಿ ತೊಗೋಬೇಕನ್ನೋದು ಅವ್ರಿಗೆ ಒತ್ತು ಕೊಟ್ಟು ಹೇಳ್ಯದ. ಎರಡನೇದ್ದು, ಇದು ನಮ್ಮೂರು, ಇದು ನನ್ನ ಕುಟುಂಬ, ನಮ್ಮಪ್ಪ ಅಮ್ಮ, ನಮ್ಮ ಪಕ್ಕದ ಮನೆಯವರೆಲ್ಲರೂ ನನ್ನ ಕುಟುಂಬದವರೇ, ಈ ಊರಿನವ್ರು ಇರೋರೆಲ್ಲರೂ ನನ್ನ ಕುಟುಂಬದವರೇ. ಈ ನೀರು, ಈ ಥರದ ಅನೇಕ ಸಂಗತಿ ಮಕ್ಕಳಿಗೆ ಕಲಿಸೈತಿ. ಈ ಶಿಬಿರಗಳಿಗೆ ಹೋದವರಿಗೆಲ್ಲ ನೋಡಿ ನಾವು ಅದರ ವೆರೈಟಿ ಕಂಟೆಂಟ್ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡೋದು. ಅದೆಲ್ಲವೂ ಯಾಕೆ ಹಂಗೆ ಮಾಡತ್ತು, ಬರೀ ಯಾಕೆ ಗಣಿತ ವಿಜ್ಞಾನ ಅಷ್ಟೇ ಕಲಿಸ್ಲಿಲ್ಲ ಅಂದರೆ, ನಾವು ಯೋಚನೆ ಮಾಡಿದ್ದು ಭಾಳ ಮುಂದಿನ ಯೋಚನೆ ಮಾಡ್ಲಿಕ್ಕೆ. ಒಂದು 20-25 ವರ್ಷದ ತನಕ ನಾವು ಈ ನಿರಂತರ ಕೆಲಸ ಮಾಡ್ಕೊಂಡು ಹೋದ್ರೆ ಹಾಗೇ ಬಿಡ್ತದಂತಿಲ್ಲ, ಆದ್ರೆ ಎಲ್ಲ ಒಂದು ಕಡೆ ಒಂದು ಹೆಜ್ಜೆ ಮುಂದಂತೂ ಹೋಗ್ತೀವಿ ಅನ್ನೋದು ವಿಶ್ವಾಸ ನಿಶ್ಚಿತ ಅದು. ಸೊ ಇಷ್ಟತನ ನಮ್ಮ ಊರ ಹೆಂಗಂದು ಅಂದಾಜು ಮಾಡಬೇಕು ಅನ್ನೋದು ಈಗ ನಮಗೆ ಗೊತ್ತಾಗ್ಯದ.
ನಮ್ಮೂರೊಳಗೆ ಏನದ ಈ ಥರ ನಿಮ್ಗೆ ಅಂಕಿ ಸಂಖ್ಯೆ ಗೊತ್ತಿರ್ಲಿಕ್ಕಿಲ್ಲ, ಆದರೆ ನಿಶ್ಚಿತ ನಿಮ್ಮೂರ ಬಗ್ಗೆ ನಿಮಗೆ ಗೊತ್ತದ. ನೀವು ನೋಡಿದ ತಕ್ಷಣ ಗೊತ್ತಾಗ್ತದೆ, ಸರ್ ಇಲ್ಲಿ ನಮ್ಮ ಸಮಸ್ಯೆ ಆಗ್ಲಿಕ್ಕತ್ತದ. ನೀವು ಎಷ್ಟು ಚಂದ ಅಂದಾಜು ಮಾಡ್ತೀರಿ ಅನ್ನೋದು 10 ವರ್ಷ ಆದ್ಮೇಲೆ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಿರ್ತದೆ. ಆ ಥರದ್ದು ನೀವು ಸೇರಿದಾಗೆಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಆದರೆ ಇವೆಲ್ಲವೂ ಸಮಸ್ಯೆಗಳು 108 ಸಮಸ್ಯೆ ಅವ. ಆ ಎಲ್ಲವೂ ಸಮಸ್ಯೆ ನಾವು ತಗೋಬೇಕಂತಿಲ್ಲ. ನಾವು ಯಾವುದೋ ಒಂದಿಷ್ಟು ಆಯ್ಕೆ ಮಾಡಿ ಕೆಲಸ ಮಾಡೋಣ. ಯಾವುದೋ ಅಂತ ಇಲ್ಲಿ 2ನೇ ಅವಧಿಯೊಳಗೆ ನೋಡೋಣ. ಅದಕ್ಕಿಂತ ಮೊದಲ ಇವು ಯಾವುದೇ ಸಮಸ್ಯೆ ಸರಿ ಆಗ್ಬೇಕಂದ್ರೆ ನಮ್ಮೂರೊಳಗೆ ಯಾರು ಬೇಕು ಹೇಳ್ರಿ? ವ್ಯಕ್ತಿಗಳು ಬೇಕು. ಈಗ ನಾವು ಇದೆಲ್ಲವೂ ಈಗ ಮಾತಾಜಿ ನಿಮ್ಮ ಊರಾಗ ಬಂದು ಅವ್ರ ಮನಸ್ಸು ಮಾಡಿ ಒಂದು 15-20 ಮಕ್ಕಳನ್ನು ಶಿಕ್ಷಣ ಕೊಟ್ಟರು. ಹೆಚ್ಚು ಕಮ್ಮಿ ಅದನ್ನು ಕೊಡ್ಲಿಗತ್ತಿಗೆ 1-1.5 ವರ್ಷ ಆಯಿತು. ಅದು ಭಾಳ ವ್ಯವಸ್ಥಿತವಾಗಿ ನಡೀಲಿಕ್ಕತ್ತದ. ಎಷ್ಟೋ ಬದಲಾವಣೆಗಳು ನಾನೇ ಕಣ್ಣಾರೆ ನೋಡಿ. ಇಲ್ಲೇ ಕಲ್ಯ ಒಳಗೆ ಫಕೀರಪ್ಪ ಅಂತ ಒಬ್ಬ ವಿದ್ಯಾರ್ಥಿ ಅದಾನ. ಅವ ಇಡೀ ಊರಿಗೆ ಉಡಾಳ ಅಂತ ಹೇಳ್ತಿದ್ರು ಅವನಿಗೆ. ಇಡೀ ಊರದು ಇಡೀ ಊರಿಗೆ ಅವ ಇವತ್ತು ಇಷ್ಟು ಬದಲಾಗ್ಯಾನಂದ್ರೆ ಅವ ಜಗಳ ಆಡಂಗಿಲ್ಲ, ಬೈಯೋಂಗಿಲ್ಲ, ಯಾರಿಗೆ ಹೊಡೆಯಂಗಿಲ್ಲ. ಶಾಲೆ ಒಳಗೆ ಸರ್ ಏನು ಹೇಳ್ತಾರ ಸುಮ್ಮ ಅದನ್ನು ಮಾಡ್ಕೊಂಡು ಬರ್ತಾನ. ಅವ ತಾಯಿ ಹೇಳ್ತಿದ್ರು ನಂಗೆ, ಸರ್ ಹೆಂಗೆ ಬದಲಾಗೇನು ಗೊತ್ತಿಲ್ಲರಿ, ಇಲ್ಲಿ ಹೋದ್ಮೇಲೆ ಬದಲಾಗೇ ನೋಡ್ರಿ. ಬದಲಾಯಿಸಿದ್ ನಾವಂತಲ್ಲ, ಅಲ್ಲಿ ಯಾರು ಅದನ್ನು ಮಾಡ್ಲಿಕ್ಕತ್ತಾರಲ್ಲ ಅವ್ರು ಬದಲಾಯಿಸ್ಯಾರ. ಈ ಥರ ಪ್ರತಿ ಊರೊಳಗೂ ನಿಮಗೆ ಉದಾಹರಣೆಗಳು ಸಿಗ್ತಾವ. ನೀವು ಯಾವುದೇ ಊರಿಗೂ ಬಹುಶಃ ನಮ್ಮ ಮಕ್ಕಳಿಗೂ ಇಲ್ಲಿ ನಮ್ಮ ಮಕ್ಕಳಿಗೂ ಆ ಥರದ ಅನುಭವ ಆಗಿರ್ಬೋದು. ಯಾರು ಮೊದಲು ಅಪ್ಪ ಅಮ್ಮಗೆ ವಿರೋಧ ಬೈತಿದ್ರು, ಆ ಥರದವ್ರು ಇವತ್ತು ಅದೇ ಮಕ್ಕಳು ಇವತ್ತು ಕಾಲು ನಮಸ್ಕಾರ ಮಾಡ್ಲಿಕ್ಕತ್ತಾರ. ಯಾರು ಪ್ರತಿದಿನ TV ನೋಡ್ತಿದ್ರು ಪೂರ್ತಿ ಅವ್ರು TV ನೋಡೋದು ಕಡಿಮೆ ಮಾಡ್ಯಾರ, ಫೋನ್ ಬಳಸೋದು ಕಡಿಮೆ ಮಾಡ್ಯಾರ. ಶಾಲೆಗೆ ಯಾರು ಅನಿಯಮಿತವಾಗಿ ಹೋಗ್ತಿದ್ರು ಇವತ್ತು ಅವ್ರು ನಿಯಮಿತವಾಗಿ ಹೋಗ್ಲಿಕ್ಕತ್ತಾರ. ಈ ಯೋಗ ದಿನ ಬಂತಲ್ರಿ, ಯೋಗ ದಿನ ನಾ ಕಣ್ಣಾರೆ ನೋಡಿನಿ. ಎಷ್ಟೋ ವಿದ್ಯಾರ್ಥಿಗಳು ಯೋಗ ದಿನ ಈ ಮನೆ ಪಾಠಕ್ಕಂದ್ರೆ ಈ ಅಕ್ಷರ ಕೇಂದ್ರಕ್ಕೆ ಬಂದ ವಿದ್ಯಾರ್ಥಿಗಳನ್ನೇ ಪೂರ್ತಿ ಶಾಲೆ ಒಳಗೆ 200-300 ಮಕ್ಕಳನ್ನು ನಿಲ್ಲಿಸಿ ಯೋಗ ಮಾಡಿಸಿದ್ದು ಉದಾಹರಣೆಗಳು. ಅಂದ್ರೆ ಒಂದು ಈ ಹುಡುಗರು ಚಂದ ಬೆಳಿಲಿಗತ್ತ. ಇದಕ್ಕೆಲ್ಲ ಕಾರಣ ಯಾರು? ಈ ಮಾತಾಜಿಗಳು. ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಯಾರ ಈಗ ಅವ್ರು ಊರೊಳಗೆ. ಆದರೆ ಈಗೇನು ನಾವೆಲ್ಲ ಸಮಸ್ಯೆ ಹೇಳಿದ್ವಲ್ಲ, ಇದು ಅವರೊಬ್ಬರೇ ಇದ್ರೆ ಆಗ್ತದೇನ? ನಿಶ್ಚಿತ ಇದು ಆಗೋಂಥದ್ದು ಅಲ್ಲೇ ಅದ. ಅವರೊಬ್ಬರು ಏನು ಮಾಡ್ಬೋದು? ಇನ್ನೂ ಹೆಚ್ಚಿನ ಕಲಿಸ್ಬೋದು ಅಷ್ಟೇ. ಆ ಮಕ್ಕಳಿಗೆ ಇನ್ನೂ ಗಣಿತ ಚಲೋ ಕಲಿಸ್ಬೋದು, ಇನ್ನೂ ಸಂಸ್ಕಾರ ಚಲೋ ಕೊಡ್ಬೋದು. ಆದರೆ ಅವ್ರ ಜೊತೆ ಇನ್ನೊಂದು 4-5 ಜನ ಕೈ ಜೋಡಿಸಿದ್ರೆ ನಾವು ಇನ್ನೂ ಒಂದಿಷ್ಟು ಸಂಗತಿ ಒಳಗೆ ಒಂದು ಹೆಜ್ಜೆ ಮುಂದಿಡ್ಬೋದು ಅಂತದ. ಹೀಗಾಗಿ ನಾವೆಲ್ಲರೂ ನಮ್ಮ ಊರ್ಲಿಂದ ಏನು ಬಂದ್ವಿ, ಒಂದು ತಂಡ ಆಗಿ ನಾವು ಯೋಚನೆ ಮಾಡ್ಬೇಕು. ಇಷ್ಟು ದಿನ ನಾವು ಬಿಡಿಯಾಗಿ ಯೋಚನೆ ಮಾಡೀವಿ. ಅಂದರೆ ನಾವು ಒಬ್ಬರೇ ಯೋಚನೆ ಮಾಡ್ತೀವಿ. ಬಹುಶಃ ಉದಾಹರಣೆ ವಿನಾಯಕರು ಒಬ್ಬರೇ ಯೋಚನೆ ಮಾಡಿದ್ರೆ ಅಂದ್ರೆ ಇಷ್ಟು ಜನ ಯಾರೂ ಇಲ್ಲಿ ಇರ್ತಿರ್ಲಿಲ್ಲ. ನಾವು ಒಬ್ಬನೇ ಇಲ್ಲಿ ಯೋಚನೆ ಮಾಡಿದ್ನಂದ್ರೆ ಇಷ್ಟು ಜನ ಯಾರೂ ಇರ್ತಿರ್ಲಿಲ್ಲ. ನಾವು ಯಾವಾಗಲೂ ಯೋಚನೆ ಮಾಡಿದೇನಂದ್ರೆ ಮಂದಿನ ಜೊತೆ ತೊಗೊಂಡೋಗ್ಬೇಕು. ಒಬ್ಬರನ್ನು ಬಿಡಂಗಿಲ್ಲ. ಯಾರು ಬೈತಾರ, ಜಗಳ ಮಾಡ್ತಾರ, ಊಟ ಹಾಕಂಗಿಲ್ಲ, ಉಪವಾಸ ಇರ್ತೀವಿ, ಮಲಗ್ಲಿಕ್ಕೆ ಜಾಗ ಸಿಗ್ತದ, ಮಲಗ್ಲಿಕ್ಕೆ ಜಾಗ ಸಿಗ್ಲಿಕ್ಕಿಲ್ಲೋ, ಅವು ಯಾವುದೇ ಯೋಚನೆ ಮಾಡೋಂಗಿಲ್ಲ. ಒಟ್ಟು ಮಂದಿನ ಜೊತೆ ತೊಗೊಂಡು ಹೋಗ್ಬೇಕು. ಈ ಮೊದಲನೇ ವಿಷಯ ಇರೋದೇ ಅದೇ ಅದ ನೋಡ್ರಿ. ನಮ್ಮ ಮುಖ್ಯ ಇವತ್ತು ನಾವು ಬಂದಿದ್ದ ಉದ್ದೇಶ ಏನಂದ್ರೆ, ನಾವು ಒಂದು ತಂಡ ಆಗಿ ಒಂದು 2-3 ವರ್ಷದೊಳಗೆ ತಯಾರಾದ್ವಿ ಅಂದ್ರೆ ನಾವು ಇನ್ನೂ ಒಂದು ಹೆಜ್ಜೆ ನಿಶ್ಚಿತ ನಾವು ಮುಂದೆ ಹೋಗ್ಬೋದು. ತಂಡ ಕೆಲಸ ಮಾಡೋದು ನಮಗೆ ಭಾಳ ಕಷ್ಟ ಅದೇನೋ. ಹಂಗೆ ನೋಡಿದ್ರೆ ಇದು ನಮ್ಮ ರಕ್ತದೊಳಗೆ ಬಂದದ್ರಿ. ಇದು ತಂಡ ಅನ್ನೋದು ನಮಗೇನಿದು ಹೊಸದಲ್ಲ. ಯಾಕಂತಂದ್ರೆ ವಸುದೈವ ಕುಟುಂಬಕಂ ಅಂಥೇಳಿ ನಮ್ಮ ಪೂರ್ವಜರು ನಮ್ಗೆ ಹೇಳ್ಯಾರ. ಉದಾಹರಣೆ, ನಿಮ್ಮ ಮನೆಗೆ ಯಾರೇ ಬಂದರು ಊಟ ಹಾಕ್ತಿರೋಲ್ಲ ಇವತ್ತು. ಬಹುಶಃ ಒಂದು ಮನೆ ಹಳ್ಳ್ಯಾಗ ಸಿಗಂಗಿಲ್ಲ. ಎಂಥ ಅಪರಿಚಿತ ಬಂದಾನಂದ್ರು ಸರ್ ಊಟ ಮಾಡ್ಕೊಂಡೇ ಹೋರಿ ಅಂತ ಹೇಳ್ತೀವಿ. ಈ ಭಾವನೆ ಯಾಕೆ ಬಂತು ನಮ್ಮಲ್ಲಿ? ಯಾಕಂದ್ರೆ ಇವನ್ ನಮ್ಮವನೇನ ಭಾವನೆ ಅದ. ಅದು ತಂಡದ್ದೇ ಒಂದು ಗುಣ ಅಲ್ಲ ಅದು. ಹೌದು, ಇವ್ರು ಯಾರೇ ಬರಲಿ, ಸಿಟಿ ಒಳಗೆ ಹೋದ್ರೆ ಯಾರು ಹಾಕಂಗಿಲ್ಲ, ಆದ್ರೆ ಹಳ್ಳಿ ಒಳಗೆ ಹಂಗಿಲ್ಲ. ಸೊ ಇದು ರಕ್ತಗತವಾಗಿ ಬಂದಂಥ ಗುಣ ಇದು. ಇಡೀ ಗ್ರಾಮ ಒಂದು ಕುಟುಂಬ, ಇಲ್ಲಿ ಇರೋರು ಎಲ್ಲರೂ ನನ್ನವರ ಅನ್ನೋದು ನಮಗೆ ಇದ್ದಿದ್ದೇ ಏನು ಗುಣ ಅದ, ಅದನ್ನು ವಾಪಸ್ ಏನು ಮಾಡ್ಬೇಕಾಗ್ಯದ ಹೇಳ್ರಿ, ಜಾಗೃತಿ ಮೂಡಿಸು, ಸದಾ ನೆನ್ಪಿಡ್ಬೇಕಷ್ಟ. ಇನ್ನು ಎರಡನೇದ್ದು, ಹಳ್ಳ್ಯಾಗ ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗ್ತಾವಲ್ರಿ, ನಾ ಇಷ್ಟು ದೊಡ್ಡ ದೊಡ್ಡ ಜಾತ್ರೆ ನೋಡಿನಲ್ಲ, ಅದು ಇಷ್ಟು ಚಂದ ಮಾಡ್ತಾರಂದ್ರೆ ಎಲ್ಲವೂ ಒಂದು 10-15 ದಿನದೊಳಗೆ ತಯಾರು ಮಾಡಿಬಿಡ್ತಾರೆ. ನೀವೇ ಮಾಡಿರ್ತೀರಿ, ನೀವೇ ಈ ಹಳ್ಳಿಗಳಾಗೆಲ್ಲ ಜಾತ್ರೆ ನಿಮಗೂ ಭಾಳ ಚಂದ ಗೊತ್ತದ.
ಇದೇ ಥರದ ಕಾರ್ಯಕ್ರಮ ಹೊರಗಡೆ ಮಾಡ್ಬೇಕಾದ್ರೆ ಅದಕ್ಕೊಂದು ಕೋರ್ಸ್ ಇರ್ತದೆ, ಅದಕ್ಕೊಂದು MBA ಅಂತ ಒಂದು ಕೋರ್ಸ್ ಇರ್ತದೆ. ಅವ 3 ವರ್ಷ ಡಿಗ್ರಿ ಪಾಸ್ ಆಗಿ ಅವ ಸರ್ಟಿಫಿಕೇಟ್ ತಗೊಂಡು ಅವನೊಂದು ಇಂಟರ್ವ್ಯೂ ಆಗಿ, ಅದು ನಮಗೆಲ್ಲದ ಹಳ್ಳಿ ಒಳಗೆ ಎಷ್ಟು ಚಲೋ ಇದೆ. ಇದೇ ಗರಗದ ಮಡಿವಾಳಜ್ಜನ ಜಾತ್ರೆ ನಾವೆಲ್ಲರೂ ನೋಡಿ ಎಷ್ಟು ಚಂದ ಮಾಡ್ತಾರೆ. ಅವ್ರು ಡಿಗ್ರಿ ಮುಗಿಸ್ದವ್ರ ಏನು ಪಟ ಸೇರಿಬಿಡ್ತಾರೆ, ಒಂದು ತಂಡಾಗಿ ಸೇರಿಬಿಡ್ತಾರೆ. ಏನು ಬೇಕು ಎಲ್ಲ ವ್ಯವಸ್ಥೆ ಯೋಚನೆ ಮಾಡ್ತಾರೆ. ಒಬ್ರಿಗೆ ನೀರು ಕಡಿಮೆ ಬೀಳಂಗಿಲ್ಲ, ಒಬ್ರಿಗೆ ಅನ್ನ ಕಡಿಮೆ ಬೀಳಂಗಿಲ್ಲ, ಒಬ್ರಿಗೆ ಸಾಂಬಾರು ಕಡಿಮೆ ಬೀಳಂಗಿಲ್ಲ, ₹1 ಕಡಿಮೆ ಬೀಳಂಗಿಲ್ಲ. ಎಲ್ಲವೂ ವ್ಯವಸ್ಥಿತ 15-20 ದಿನದೊಳಗೆ ಮುಗಿಸ್ಬಿಡ್ತಾರೆ. ಯಾವ ಡಿಗ್ರಿ ಓದಿಲ್ಲ, ಏನೂ ಓದೋರಲ್ಲ ಅವ್ರು. ಮತ್ತು ಎಲ್ಲ ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಕಡೆ. ಅಡುಗೆ ಮಾಡೋ ಎಕ್ಸ್ಪರ್ಟ್ ಅಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾನ, ಲೆಕ್ಕಪತ್ರ ಬರೋದು ಎಕ್ಸ್ಪರ್ಟ್ ಅಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾನ, ಭಾಷಣ ಮಾಡೋ ಎಕ್ಸ್ಪರ್ಟ್ ಬಂದು ಸೇರ್ಕೊಂಡ್ಬಿಡ್ತಾನ, ಒಟ್ಟು ವ್ಯವಸ್ಥೆ ಗಮನಿಸಂತ ಎಲ್ಲರೂ ಎಕ್ಸ್ಪರ್ಟ್ಗಳು ತಾನೇ ಸೇರ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ನಮ್ಮ ಸಂಸ್ಕೃತಿ ಒಳಗೆ ಬಂದಂಥ ಗುಣ. ಗೊತ್ತಿರಲಿ ನಿಮಗೆ. ಇದು ಇಡೀ ಜಗತ್ತೊಳಗೆ ಬೇರೆ ಎಲ್ಲಿ ನೋಡಿದ್ರು ಸಿಗಂಗಿಲ್ಲ. ನೀವು ಅಲ್ಲಿ ಏನಾದ್ರು ನೀವು ಅಮೇರಿಕ ಒಳಗೆ ಜಾತ್ರೆ ಮಾಡ್ಬೇಕಂದ್ರೆ ಡಿಗ್ರಿ ಓದ್ಬೇಕಾಗ್ತದಲ್ಲಿ. ಇಲ್ಲಿ ನಮ್ಮೂರಾಗ ಹಂಗಿಲ್ಲ. ನಮ್ಮೊಳಗೆ ಸಾಮಾನ್ಯ ಜನ ಒಟ್ಟಿಗೆ ಬಂದ್ಬಿಡ್ತಾರೆ. ಯಾಕಂದ್ರೆ ತಂಡ ಕೆಲಸ ಮಾಡೋ ಸ್ವಭಾವ ನಮ್ಮ ರಕ್ತದೊಳಗೆ ಅದ. ಹಳ್ಳಿಯಾಗ ಯಾರಿಗೆ ಕಷ್ಟ ಬರಲ್ರಿ, ಅವನಿಗೊಂದು ವಿಶ್ವಾಸ ಅದ, ಈ ಒಬ್ಬ ಅದಾನ ಬಿಡಪ್ಪ. ಸಿಟಿ ಒಳಗೆ ಇರ್ತದಂತಿಲ್ಲ. ಇದೇ ನಿಮ್ಮ ಮಗ ಬೆಂಗಳೂರಿನಾಗಿದ್ದಂದ್ರೆ ಅವ್ನಿಗೆ ಎಷ್ಟು ಆತಂಕ ಇರ್ತದೆ. ಅಮ್ಮ ಜ್ವರ ಬಂದ್ರೆ ನೀನು ನೆನಪಾಗ್ತಿ, ಕೆಮ್ಮಂದ್ರೆ ನೀನು ನೆನಪಾಗ್ತಿ. ಆದ್ರೆ ಹಳ್ಳಿ ಒಳಗೆ ಆ ಪರಿಸ್ಥಿತಿ ಇಲ್ಲ. ಯಾರಿರಲಿ ಬಿಡಲಿ, ಇದೇನೋ ಒಂದು ಈ ದೇವ್ರ ಬಳಿ ಊರು ಯಾವ್ದದು, ನಾಗೇಶ್ ಚೌರಗುಡ್ಡ, ಹಾಂ ಲಾಳಗಟ್ಟಿಗೆ ಹೋಗಿದ್ದೆ ನಾವು. ಒಬ್ಬಕ್ಕೆ ಅಜ್ಜಿ, ಆಕಿ ಹಿಂದೆ ಮುಂದೆ ಯಾರಿಲ್ಲ, ಆಕಿ ಒಬ್ಬಕ್ಕನೇ ಇರ್ತಾಳೆ. ಒಂದೇ ದಿನಕ್ಕೆ ಬೇಜಾರು ಮಾಡ್ಕೊಂಡು ನೋಡಿಲ್ಲ. ಯಾಕಂದ್ರೆ ಆ ಮನೆಯೊಳಗೆ ಇರೋರೆಲ್ಲರೂ, ಆ ಊರೊಳಗೆ ಇರೋರೆಲ್ಲರೂ ಕಾಳಜಿ ಮಾಡ್ತಾರೆ ಆಕಿ. ಸೊ ಈ ವಾತಾವರಣ ಇದು ಹಳ್ಳಿ ಒಳಗೆ ಮಾತ್ರ ಅದ. ಇದು ಒಬ್ಬನೇ ಇದ್ರೂ ಬದುಕ್ಬೋದು, ಯಾಕೆ ಇಡೀ ಊರ ಅವನ ಜೊತೆ ಅದ. ಇದು ತಂಡ ಆಗಿ ಕೆಲಸ ಮಾಡ್ಬೇಕಾದಾಗ ಏನು ಗುಣ ಬೇಕಲ್ಲ, ಅದೇ ಗುಣ ಹಳ್ಳಿ ಒಳಗೆ ಅದ ಅಂತಲೇ ಈ ಭಾವನೆ ಅದು. ಭಾಳ ದೊಡ್ಡ ಕೆಲಸ ಏನು ಹೇಳ್ರಿ ಹಳ್ಳಿ ಒಳಗೆ. ಬೈಕ್ ಬಂದಾಗ ಅದು ವಿನಾಯಕ್ ಭಾಳ ಕಷ್ಟದ ಕೆಲಸ ಯಾವ್ದು ಹೇಳ್ರಿ, ಮದುವೆ ಮಾಡೋದು. ಎಂಥ ಬಡವ ಅದಾನಂದ್ರೂ ಹಳ್ಳಿ ಒಳಗೆ ಭಾಳ ಖುಷಿ ಒಳಗೆ ಮದುವೆ ಮಾಡ್ತಾನೆ. ಮದುವೆ ಅಂತ ಬಂದಾಗ ಅನೇಕ ಸರ್ತಿ ಏನಾಗ್ತದೆ ಅಂದ್ರೆ, ಇಲ್ಲ ತೋರ್ಸಿ ಅಡುಗೆ ಮಾಡೋರಿಗೆ ಒಂದು 20-25 ಸಾವಿರ ರೂಪಾಯಿ ಖರ್ಚು ಹೋಗ್ತದೆ. ಬಡವ್ರು ಅದಾರಂದ್ರೆ ಯಾರೋ ರೊಕ್ಕ ತೊಗೋತಾರೇನ್ರಿ? ಯಾರು ರೊಕ್ಕ ತೊಗೊಳಲ್ಲ. ಯಾರೋ ಒಬ್ಬ ಬರ್ತಾಳೆ ಚಪಾತಿ ಮಾಡ್ಕೊಡ್ತಾಳೆ, ಯಾರೋ ಒಬ್ಬ ಬರ್ತಾಳೆ ಅನ್ನ ಮಾಡ್ಕೊಡ್ತಾಳೆ, ಯಾರೋ ಒಬ್ಬ ಬರ್ತಾನ ಭಾಂಡೆ ಸಾಮಾನು ಕೊಟ್ಬಿಡ್ತಾನ. ಯಾಕೆ ಈ ಭಾವನೆ ಅದು ಹಳ್ಳಿ ಒಳಗೆ? ಯಾಕಂದ್ರೆ ಇದು ಮತ್ತು ಅದೇ ಆ ರಕ್ತದಾಗ ಬಂದಿದ್ದೆ. ಎಷ್ಟು ಸುಲಭ ಆಗ್ತದೆ ನೋಡ್ರಿ ಸಿಟಿ ಒಳಗೆ ಮದುವೆ ಮಾಡೋದು. ಅಷ್ಟು ಸರಳ ಇಲ್ಲ. ಮತ್ತು ಕನಿಷ್ಠ ಒಂದು 3 ಲಕ್ಷ ರೂಪಾಯಿ ಈಗಾಗಲೇ ಹೇಳಿದ್ರಲ್ಲ, ಮೇಕಪ್ಪಿಗೆ 30 ಸಾವಿರ ರೂಪಾಯಿ, ಅಡುಗೆ ಮಾಡೋನಿಗೆ 20 ಸಾವಿರ ರೂಪಾಯಿ, ಹಾಲಿಗೆ 1 ಲಕ್ಷ ರೂಪಾಯಿ, ಇಷ್ಟೆಲ್ಲ ಬಜೆಟ್ ಮಾಡ್ಬೇಕಾಗ್ತದೆ. ಆದ್ರೆ ಹಳ್ಳಿಯವ್ರು ಅನ್ನಂಗಿಲ್ಲ. ಬಡವದನ ನೀವೇ ನಾ ಮಾಡ್ತೀನಿ ಬಿಡು ಮಾರೇ, ನೀ ಅದಕ್ಕೆ ತಲೆ ಕೆಡಿಸ್ಕೊಳ್ತಿ. ಎಷ್ಟು ಮಂದಿ ಹೇಳ್ತಾರೆ ಹೇಳ್ರಿ? ಅಂದ್ರೆ ಯಾವುದು ಒಬ್ಬೊಬ್ಬರ ವ್ಯಕ್ತಿ ಜೀವನದೊಳಗೆ ಅತಿ ಕಷ್ಟದ ಕೆಲಸ ಅದಲ್ಲ, ಅದು ಸುಲಭವಾಗಿ ಹಳ್ಳಿಯಾಗಿ ನಡ್ಕೊಂಡು ಹೋಗ್ಬಿಡ್ತದೆ. ಮತ್ತು ಇಷ್ಟೆಲ್ಲ ನಾವು ಮಾಡಿದವರು ಇದನ್ನು ಮಾಡೋದು ಏನು ದೊಡ್ಡದು ಹೇಳ್ರಿ? ಮುಂದಿಂದ ತಂಡ ಕೆಲಸ ಮಾಡೋದು ನಮಗೇನು ಭಾಳ ದೊಡ್ಡ ಕಷ್ಟದ ಕೆಲಸ ಅಂತೇನಲ್ಲ, ಅದು ಸುಲಭನೇ ಅದು. ಮತ್ತು ನಮಗೆ ಗೊತ್ತಾಗ್ಲಾರ್ದಂಗೆ ನಾವು ಅನೇಕ ಸರ್ತಿ ಅನೇಕ ಸೇವಾ ಚಟುವಟಿಕೆಗಳನ್ನ ತೊಡಸ್ಕೊಂಡ್ಬಿಟ್ಟಿವಿ. ತಂಡ ಅಂತ ಏನು ಮಾನಸಿಕತೆ ಅದ. ಉದಾಹರಣೆ, ಯಾರೋ ಜಾತ್ರೆ ಕೆಲಸ ಮಾಡ್ರಿ ಅಂತ ನಮಗೆ ಹೇಳ್ತಾರೇನು? ಯಾರು ಹೇಳಂಗಿಲ್ಲ. ನಾವಾಗೆ ಹೋಗ್ತೀವಿ, ನಾವೇ ತೊಡಸ್ಕೊತೀವಿ. ನಮ್ಮ ಊರೊಳಗೆ ಯಾವುದೋ ಗಿಡ ಇರ್ತದೆ, ಗಿಡದ ನೀರು ಹಾಕ್ತೀವಿ. ದೇವಸ್ಥಾನ ಸ್ವಚ್ಛ ಮಾಡಂತ ಯಾರಾದ್ರೂ ಹೇಳ್ಯಾರೇನ್ರಿ? ಯಾರ್ಯಾರು ಹೇಳಂಗಿಲ್ಲ, ನಾವೇ ಹೋಗ್ತೀವಿ. ಅಂದ್ರೆ ಊರ ಸಲುವಾಗಿ ದುಡಿಬೇಕನ್ನೋದು ಸಹಜ ನಮ್ಮ ಮನಸ್ಸೊಳಗೆ ಬಂದ್ಬಿಟ್ಟದು. ಇದು ಯಾರು ಬೇರೆ ದೇಶದಾಗ ಇದಕ್ಕೆ ಕೋರ್ಸ್ ಅದ. ಮತ್ತು ಇದಕ್ಕೆ ನಿಮ್ಗೆ ಅದು ಗೊತ್ತಿರಲಿ, ಮಾಸ್ಟರ್ ಏನೋ ಸೋಷಿಯಲ್ ವರ್ಕ್ ಅಂತೇಳಿ ಒಂದು ಕೋರ್ಸೇ ಮಾಡ್ಯಾರ ಬೇರೆ ದೇಶದವ್ರು. ನಮ್ಮ ದೇಶದೊಳಗೆ ಇದಕ್ಕೆ ಕೋರ್ಸ್ ಅದ ಅಂತಿಲ್ಲ. ಇದು ನಮ್ಮ ದೇಶದೊಳಗೆ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಗೆ ಕಲಿಸ್ಬಿಟ್ರೆ ನಮಗಿದು. ಇದೇ ಯೂನಿವರ್ಸಿಟಿ ಒಳಗೆ ಸೇವಾ ಹೆಂಗೆ ಮಾಡ್ಬೇಕು ಅನ್ಲಿಕ್ಕೆ 3 ವರ್ಷದ ಕೋರ್ಸ್ ಅದು, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತೇಳಿ, BSW ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಸೇವೆ ಮಾಡ್ಬೇಕಂದ್ರೆ MSW ಅಂತ ಹೇಳ್ತಾರೆ. ನಮಗೆಲ್ಲ MSW BSW ಕೋರ್ಸ್ ಅದ ಹೇಳ್ರಿ? ನಾವು ಸಹಜ ಮಾಡ್ಕೊಂಡ್ಬಿಟ್ಟಿವಿ ಇದು. ಹೀಗಾಗಿ ತಂಡ ಆಗಿ ಸೇವಾ ಮಾಡ್ಬೇಕನ್ನೋದು ನಮಗೆ ಯಾರು ಕಲಿಸ್ಕೊಡ್ಬೇಕಂತಿಲ್ಲ, ನಮ್ಮ ಕಡೆ ಆಲ್ರೆಡಿ ಐತದ. ಆದ್ರೆ ಒಂದು ಏನು ಮಾಡ್ಬೇಕಂದ್ರೆ, 2 ನಾವು ಪಾಲಿಸ್ಬೇಕಾದ ಪಥ್ಯ ಏನಂದ್ರೆ,
ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗ್ಯದ. ನಾವು ಎಲ್ಲಿ ಹೋಗ್ಬೇಕಾಗ್ಯದ? ಈ ಉದಾಹರಣೆ ಮಾತಾಜಿ ಅಂತ ಬಂದಾಗ ಅವ್ರೇನು ಯೋಚನೆ ಮಾಡ್ತಾರೆ ಹೇಳ್ರಿ? ಆ ಬ್ಯಾಗ್ನಾಗ ಅವ ನೋಡ್ರಿ ಸರ್, ಅವ್ರೇನು ಯೋಚನೆ ಮಾಡ್ತಾರೆ ಅಂದ್ರೆ, ನನ್ನ ಮಗ ಈ ಸರ್ತಿ ನಮ್ಮ ಅಕ್ಷರ ಕೇಂದ್ರಕ್ಕೆ ಬರೋಂಥ ಹುಡುಗ NMMS ಸ್ಕಾಲರ್ಶಿಪ್ ತೊಗೋಬೇಕು, ಅವ ಆದರ್ಶ ವಿದ್ಯಾಲಯ ಸೇರ್ಕೋಬೇಕು, ಅವ 10th ಒಳಗೆ ಶಾಲೆಗೆ ಫಸ್ಟ್ ಬರಬೇಕು, ಯೋಗ ಕಲೀಲಿಗತ್ತಿದ್ದಂದ್ರೆ ಯೋಗದೊಳಗೆ ದಿ ಬೆಸ್ಟ್ ಯೋಗ ಶಿಕ್ಷಕ ಆಗ್ಬೇಕವ. ಹೀಗೆಲ್ಲ ಅವ್ರು ಕನಸ್ಕೊಂಡಿರ್ತಾರೆ. ಅದು ಒಂದು ನಿರ್ದಿಷ್ಟ ಗುರಿ ಇದೆ ಅಂತ ಅರ್ಥ ಅದು ಅವ್ರಿಗೆ. ಹಂಗೆ ನಾವು ಏನು ಕೆಲಸ ಮಾಡ್ಬೇಕು, ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಮಾಡೋದು. ಅದು ಭಾಳ ದೊಡ್ಡದಿರ್ಬೇಕಂತಿಲ್ಲ, ಸಣ್ಣದೇ ಇರಲಿ ಅದು, ಆದ್ರೆ ನಾವು ಇಲ್ಲೇ ಮುಟ್ಟಬೇಕಾಗ್ಯದ ಅನ್ನೋದು ಪಕ್ಕ ಇರ್ಬೇಕು. ಇದು ಒಂದು. ಎರಡನೇದ್ದು, ನಮ್ಮ ಶಕ್ತಿ ಎಷ್ಟದ ಅದನ್ನು ಆಧಾರ ಇಟ್ಕೊಂಡು ಕೆಲಸ ಮಾಡೋಣ. ಉದಾಹರಣೆ, ನಮ್ಮ ಶಕ್ತಿ ಕಡಿಮೆ ಅದಲ್ಲ, ನಾವು ಸಣ್ಣ ಕೆಲಸ ತಗೊಳ್ಳೋಣ. ನಮ್ಮ ಶಕ್ತಿ ಜಾಸ್ತಿ ಅದ, ದೊಡ್ಡ ಕೆಲಸ ತಗೊಳ್ಳೋಣ. ಉದಾಹರಣೆ, ನನಗೆ 10 ಹುಡುಗರದ್ದು ಶಾಲೆ ಫೀಸ್ ಕಟ್ಟೋ ಶಕ್ತಿ ಅದ ಅನ್ಕೋರಿ, ನಾ ಅಷ್ಟೇ ಕಟ್ತೀನಿ. ನನಗೆ 2 ಹುಡುಗರು ಶಾಲೆ ಫೀಸ್ ಕಟ್ಟೋದಲ್ಲ, ನಾನು 2 ಹುಡುಗರು ಕಟ್ತೀನಿ. ಇಲ್ಲರಿ ನಂಗೆ 1000 ಮಕ್ಕಳು ಕಟ್ಟೋ ಶಕ್ತಿ ಅದಲ್ಲ, ಅಂದರೆ ನಾ ಶಕ್ತಿ ಬಗ್ಗೆ ಹೇಳಕತ್ತೀನಿ, ಫೀಸ್ ಕಟ್ಬೇಕಂತಿಲ್ಲ. ಹೀಗಾಗಿ ನಮ್ಮ ಶಕ್ತಿ ಎಷ್ಟದ, ನಮ್ಮ ತಂಡದಾಗ ನಾವು 4 ಜನ ಇದೀವೋ 5 ಜನ ಇದೀವೋ ಅದನ್ನು ನೋಡಿ ಮಾಡ್ಕೊಳ್ಳೋದು. ಇವೆರಡು ಮಾತ್ರ ನಾವು ಯಾವಾಗಲೂ ಕಣ್ಮುಂದೆ ಇಟ್ಕೋಬೇಕು. ಅನೇಕ ಜನ ಫೇಲ್ ಆಗೋದೆಲ್ಲಿ ಅಂದ್ರೆ ಇಲ್ಲೇ ನಿರ್ದಿಷ್ಟ ಗುರಿ ಇರಂಗಿಲ್ಲ, ಏನೋ ಮಾಡ್ಲಿಕ್ಕೆ ಹೋಗ್ತಾರೆ, ಇನ್ನೇನೋ ಆಗ್ಬಿಡ್ತದ. ಎರಡನೇದ್ದು, ತಮ್ಮ ಶಕ್ತಿ ಎಷ್ಟದ ಅಂತ ಗೊತ್ತಿರಂಗಿಲ್ಲ, ಮಾಡ್ಲಿಕ್ಕೆ ಹೋಗ್ತಾರೆ, ಅನೇಕ ಸರ್ತಿ ನಾವು ವಿಫಲ ಆಗ್ತೀವಿ. ಹೀಗಾಗಿ ಇವೆರಡು ಕಣ್ಮುಂದೆ ಇಟ್ಕೊಂಡು ಕೆಲಸ ಮಾಡಬೇಕು. ಮತ್ತು ನೋಡ್ರಿ, ಅಲ್ಲಿ ಏನು ಫೋಟೋಗಳು ಹಾಕಿನಲ್ಲ, ನಾವು ಭಾಳ ವಿಚಾರ ಮಾಡಿ ಹಾಕಿ, ನೀನು ಗಮನಿಸಿರೋ ಇಲ್ಲ ಗೊತ್ತಿಲ್ಲ. ನೋಡ್ರಿ, ಇಲ್ಲೇನದಲ್ಲ, ಇವ್ರು ಸಹಜ ಹಂಗೆ ಬಂದವ್ರು, ನಾವೇನು ಕರೆದವ್ರಲ್ಲ. ಇಲ್ಲೋ ತಂಡ ಕೆಲಸ ಮಾಡ್ಬೇಕಾದ್ರೆ ಇದು ಅಕ್ಷರ ಕೇಂದ್ರದ್ದೇ ಫೋಟೋ. ಇದು ಒಂದ್ಸರ್ತಿ ಶಿಬಿರದಾಗ ನಡೆದಿದ್ದು. ಈ ಫೋಟೋ ಏನು ಹಾಕ್ಯದ ಅದು ಭಾಳ ಯೋಚನೆ ಮಾಡಿನೇ ಹಾಕ್ಯದ. ಅಂದ್ರೆ ಇಲ್ಲೇನು ಕಂಟೆಂಟ್ ಅದ ಅದಕ್ಕೆ ಇದು ರೆಲೆವೆಂಟ್ ಅದ ಫೋಟೋ. ತಂಡ ಆಗಿ ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ಸಂಗತಿ ಅಳವಡಿಸ್ಕೋಬೇಕಾಗ್ತದೆ, ಒಂದಿಷ್ಟು ಬಿಡ್ಬೇಕಾಗ್ತದೆ. ಏನೇನು ಸಂಗತಿ ಬಿಡ್ಬೇಕಾಗ್ತದ? ಇದಕ್ಕೆ ಯಾಕೆ ಯೋಗದ್ದೇ ಫೋಟೋ ಹಾಕ್ಯದಂದ್ರೆ, ಯೋಗ ಅಂತಂದ್ರೆ ನಮ್ಮ ದೇಶದೊಳಗದು ದೊಡ್ಡ ಸಾಧನೆ. ಅದು ಯಾರು ಯೋಗ ಮಾಡ್ತಾರ ಅವ್ನು ಮುಕ್ತಿ ಮಾರ್ಗದ ಕಡೆ ಹೋಗ್ತಾನ ಅಂತ ಹೇಳ್ತಾರೆ. ಈಗ ಅದೇ ಕಾರಣಕ್ಕೆ ನಾವು ಮಕ್ಕಳಿಗೂ ಕಲಿಸ್ಲಿಕತ್ತಿದ್ವಿ. ಯೋಗ ಅಂದ್ರೆ ಮನಸ್ಸು ಶುದ್ಧ ಮಾಡ್ಕೊಳ್ಳೋದು, ಯೋಗ ಅಂದ್ರೆ ನಮ್ಮ ಚಿಂತನೆ ಶುದ್ಧ ಮಾಡ್ಕೊಳ್ಳೋದು, ಯೋಗ ಅಂತಂದ್ರೆ ಆರೋಗ್ಯ ಸರಿ ಇಟ್ಕೊಳ್ಳೋದು. ಯೋಗ ಅಂದ್ರೆ ಬರೀ ವ್ಯಾಯಾಮ ಅಷ್ಟೇ ಅಲ್ಲ, ಯೋಗದೊಳಗೆ ನಾನಾ ರೀತಿಯ ಸಂಗತಿಗಳವ. ಯೋಗ ಅಂದ್ರೆ ಅದೊಂದು ದೊಡ್ಡ ಸಾಧನೆ. ಹೀಗಾಗಿ ಈ ಒಂದಿಷ್ಟು ಬಿಡ್ಬೇಕು ಅನ್ನೋದಲ್ಲ, ಆ ಬಿಡ್ಬೇಕು ಅನ್ನೋದು ಒಂದು ದೊಡ್ಡ ಸಾಧನೆ ಅದ. ಭಾಳ ಮುಖ್ಯ ಅಂತಂದ್ರೆ ತಂಡ ಕೆಲಸ ಮಾಡ್ಬೇಕಾದ್ರೆ ಸಿಟ್ಟು ಬಿಡ್ಬೇಕಾಗ್ತದೆ ನೋಡ್ರಿ. ಒಟ್ಟು ಸಿಟ್ಟು ಮಾಡ್ಕೋಬಾರ್ದು. ನನಗೂ ಭಾಳ ಸಿಟ್ಟಿತ್ತು ಮೊದಲ. ನಾ ಇಂಜಿನಿಯರಿಂಗ್ ಇದ್ದಾಗ ಭಾಳ ಸಿಟ್ಟು ಬರ್ತಿತ್ತು. ಈಗೇನು ಸಿಟ್ಟು ಬರಂಗಿಲ್ಲ, ಈಗ ಯಾರು ಏನಾರ ಅಲ್ಲಿ ಈಗ ಒಟ್ಟ ಸಿಟ್ಟು ಬರಂಗಿಲ್ಲ. ಭಾಳ ಮಂದಿ ಸಿಟ್ಟು ತರಿಸ್ಲಿಕ್ಕೂ ನೋಡಿರ್ತಾರೆ, ಆದ್ರೆ ಏನು ಸಿಟ್ಟು ಬರ್ತದಂತಿಲ್ಲ ನಮಗೆ. ಹೀಗಾಗಿ ಸಿಟ್ಟು ಬಿಡ್ಬೇಕಾಗ್ತದ. ಆಮೇಲೆ ಇನ್ನೊಬ್ರಿಗೆ ಬೈಯೋದು ಬಿಡ್ಬೇಕಾಗ್ತದ, ತಕ್ಷಣನೇ ಏನೋ ಹೇಳೋದು ಬಿಡ್ಬೇಕಾಗ್ತದ. ಯಾರೋ ತಪ್ಪು ಮಾಡಿದ ತಕ್ಷಣ, ಯಾಕಂದ್ರೆ ಅನೇಕ ಸರ್ತಿ ಏನಾಗ್ಬಿಡ್ತದ, ನಾವು ಭಾಳ ನಮ್ಗೆ ಗೊತ್ತಿರ್ತದೆ. ಆದ್ರೆ ಇನ್ನೊಬ್ರು ಯಾರು ತಪ್ಪು ಮಾಡಿಬಿಡ್ತಾರೆ, ತಪ್ಪು ಮಾಡಿದ ತಕ್ಷಣ ಬೈದು ಬಿಡ್ತೀವಿ. ಅವಾಗ ಅವ್ನಿಗೆ ಬೇಜಾರಾಗ್ಬಿಡ್ತಾನೆ, ಹೋಗೇ ಬಿಡ್ತಾನೆ ಹೊರಗೆ. ಇಲ್ಲಿ ಈ ತಾಳ್ಮೆ ಬೇಕಾಗ್ತದೆ. ಹೀಗಾಗಿ ತಂಡ ಕೆಲಸ ಮಾಡ್ಬೇಕಾದ್ರೆ ಅನೇಕ ಸಂಗತಿ ನಾವು ಬಿಡ್ಬೇಕಾಗ್ತದೆ. ಪ್ರತಿಷ್ಠೆ ಬಿಡ್ಬೇಕಾಗ್ತದ, ನನ್ನ ಹೆಸರು ಬೇಕು ಅನ್ನೋದು ಬಿಡಬೇಕು. ಇದನ್ನು ಈಗೇನು ಈ ಕರ್ನಾಟಕ ಇನ್ಕ್ಯುಬೇಷನ್ ಫೌಂಡೇಶನ್ ಕಟ್ಟೀವಿ, ಇಲ್ಲಿ ಯಾರು ವೇದಿಕೆ ಮೇಲೆ ಇವತ್ತೇ 10 ದಿನ ಸಾಮಾನ್ಯ ಅಲ್ಲಿ ಕೂಡಂಗಿಲ್ಲ. ಅಂದ್ರೆ ಇದು ನಮ್ಮ ಸ್ವಭಾವದಾಗೆ ಬೆಳೆಸ್ಕೊಳ್ಕತ್ತೀವಿ, ನಾವು ವೇದಿಕೆ ಬೇಕೇ ಬೇಕು. ಆ ಥರದ್ದು ಇಲ್ಲೇ ಇಲ್ಲ, ಈ ಪ್ರತಿಷ್ಠೆ ಇಲ್ಲೇ ಇಲ್ಲ. ಹೀಗಾಗಿ ಒಂದಿಷ್ಟು ಬಿಡ್ಬೇಕಾಗ್ತದೆ. ಎರಡನೇದ್ದು, ಒಂದಿಷ್ಟು ಸಂಗತಿ ಅಳವಡಿಸ್ಕೋಬೇಕಾಗ್ತದೆ. ಏನೇನು ಅಳವಡಿಸ್ಕೋಬೇಕಾಗ್ತದ? ಭಾಳ ಮುಖ್ಯ ಅಂದ್ರೆ ತಾಳ್ಮೆ. ಈ ತಾಳ್ಮೆ ಇದ್ರೆ ಎಲ್ಲವೂ ನಿಶ್ಚಿತ ಆಗ್ತದೆ. ಮತ್ತು ಈಗೇನು ನಾವು ಕೆಲಸ ತಗೊಂಡಿವಿ, ಇದು ತಕ್ಷಣ ಆಗ್ತದಂತಿಲ್ಲ. ನಾವು ಫೇಲ್ ಆಗ್ಬೋದು, ಬಹುಶಃ ನಮ್ಮಷ್ಟು ಸರ್ತಿ ನೀವು ಫೇಲ್ ಆಗಿಲ್ಲ. ಇವು 4-5 ವರ್ಷದಿಂದ ಮಾಡ್ಲಿಕ್ಕೆ ಇದು ಎಷ್ಟು ಫೇಲ್ ಆಗಿವಿ ನಾವೆಲ್ಲ ಕತೆ ಹೇಳಿದ್ರೆ ನಿಮ್ಮ ಕಣ್ಣಾಗೂ ನೀರು ಬರ್ತದೆ. ಎಲ್ಲೋ ಮಕ್ಕೊಂಡ್ವಿ, ಎಲ್ಲೋ ತಿಂದ್ವಿ, ಎಲ್ಲೋ ಈ ಮಾತಾಜಿಗಳನ್ನು ಹುಡುಕೋದು, ಅವ್ರಿಗೆ ತರಬೇತಿ ಕೊಡೋದು. ಅವರು ಅಷ್ಟೇ ಕಷ್ಟಪಟ್ರು. ನಿಮ್ಗೆ ಗೊತ್ತಿರಲಿ, ಕಳೆದ ಹೋದ ವರ್ಷ ನಮ್ದು ಇಡೀ ಶಿಬಿರದೊಳಗೆ ಪ್ರತಿ ತಿಂಗಳು ಇದನ್ನು ಅಭ್ಯಾಸ ವರ್ಗ ಆಗ್ತಿತ್ತು. ಊಟದ ವ್ಯವಸ್ಥೆ ಮಾಡ್ಬೇಕಲ್ರ, ಊಟದ ವ್ಯವಸ್ಥೆ ಹೆಂಗೆ ಮಾಡೋದು? ಯಾರು ಪರಿಚಯ ಇದ್ರೆ ನಮಗಿಲ್ಲಿ ಊಟದ ವ್ಯವಸ್ಥೆ ಮಾಡ್ಬೇಕಂದ್ರೆ ದುಡ್ಡು ಬೇಕಲ್ಲ. ಆ ದುಡ್ಡು ಇರ್ಲಾರ್ದಕ್ಕೆ ನಾವು ಮಾಡಿದ್ವೇನಂದ್ರೆ, ಮನೆಗೆ ಹೇಳ್ತಿದ್ವಿ ನಾವು ಪಲಾವ್.
ಪ್ರತಿ ಸರ್ತಿ ಈ ಥರ ಒಂದಿನದ ಅಭ್ಯಾಸ ವರ್ಗ ಇದ್ದಾಗ ಮನೇಲಿಂದ ಪಲಾವ್ ಬರ್ತಿತ್ತು. ಆ ಇಡೀ ವರ್ಷದ ಬೇರೆ ಬೇರೆ ಮನೀದ ಪಲಾವ್ ಬಂದ್ಮೇಲೆ ಇಲ್ಲಿ ನಾವು ಪಲಾವ್ ಕೊಡ್ತಿದ್ವಿ. ಆ ಥರ ಅಂದ್ರೆ ಒಂಥರ ಈ ಕಷ್ಟದಾಗ ಬಂದಿದ್ದೆ ಹಾದಿ ಇದು. ಯಾರ ನಮಗೆ ಅಂದ್ರೆ ಊಟ ಕಳಿಸಿಲ್ಲ, ಏನೂ ಇಲ್ಲ. ಪಾಪ ಯಾರೋ ಕಳಿಸ ಇವತ್ತು ನೋಡಪ್ಪ 1 kg ಪಲಾವ್ ಕಳಿಸ್ಬೇಕಲ್ಲ, ಆ ಥರ ಒಂದು 30-40 ಪಟ್ಟಿ ಮಾಡಿಟ್ಟಿವಿ ನಾವು. ಪ್ರತಿ ತಿಂಗಳು ಪಲಾವ್ ಕಳಿಸ್ತಾರ, ಊಟ ಕಳಿಸ್ತಾರ. ಯಾಕಂದ್ರೆ ಈ ಥರ ಕೆಲಸ ಮಾಡಬೇಕು ಅಂತ ಬಂದಾಗ ಇದು ಒಪ್ಕೋಬೇಕಾಗ್ತದ್ರೆ ಒಂದಿಷ್ಟು ನಾವು ಒಪ್ಕೊಳ್ಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ಇಲ್ರಿ ಇದು ಹಿಂಗಾಗಬೇಕು, ಹೋಟೆಲ್ದಾಗೆ ಇದ್ದಂಗೆ ಇರಬೇಕು, ಅಸಾಧ್ಯ ಇದು. ಹಿಂಗಾಗಿ ಈ ನಾ ಇಂಜಿನಿಯರ್ ಇದ್ದೀನಿ, ಉದಾಹರಣೆ ನಾ ಎಂತಿಂಥವ್ರು ಭೇಟಿಯಾಗಿರಂದ್ರೆ ಅಶ್ವಿನಿ ಹೇರ್ ಆಯಿಲ್ ನಿಮಗೆಲ್ಲರಿಗೂ ಗೊತ್ತದ. ಅಶ್ವಿನಿ ಹೇರ್ ಆಯಿಲ್ ನೀವು ಎಲ್ಲರೂ ತಿಳಿ. ಅದ್ರ ಮಾಲೀಕರ ಜೊತೆನೂ ಊಟ ಮಾಡಿಲ್ಲ, ತೀರಾ ದೇವದಾಸಿ ಮಗನ ಜೊತೆನೂ ಊಟ ಮಾಡಿ. ಎರಡೂ ಅನುಭವ ಅದ ನಮಗೆ. ಇಲ್ರಿ ಇವತ್ತು ನಡೆಯಂಗಿಲ್ಲದ, ನಾ ಹಿಂಗೆ ಇರ್ತೀನಿ ಅಂದ್ರೆ ಏನಾಗಂಗಿಲ್ಲ. ಇಲ್ಲಿ ಮೈಕ್ ಅದ ಊಟ ಸಿಕ್ತು. ನಿಮ್ಮ ಊರಿಗೆ ಬಂದಾಗ ಮನೆ ಸಿಕ್ತು ಮಲ್ಕೋಬೇಕು, ಇಲ್ಲ ಯಾವುದೋ ದೇವಸ್ಥಾನದಾಗ ಜಾಗ ಸಿಕ್ತು ಮಲ್ಕೋಬೇಕು ಅಷ್ಟ. ಯಾಕಂದ್ರೆ ನಾವು ಒಪ್ಕೊಂಡು ಬಂದಿದ್ದಿದ್ದು. ಹಿಂಗಾಗಿ ಇಲ್ಲಿ ಅನೇಕ ಸಂಗತಿ ಅಳವಡಿಸ್ಕೊಲಿಕ್ಕೆ ನಾವು ತಯಾರಿರ್ಬೇಕಾಗ್ತದೆ. ಇಂಥದೇ ಬಟ್ಟಿ, ಇಂಥದೇ ಹೇರ್ ಸ್ಟೈಲ, ನಾವು ಹಿಂಗೆ ಮಾಡೋರು ನೋಡ್ರಿ, ಇದು ಯಾವುದು ಆಗಂಗಿಲ್ಲ. ಉದಾಹರಣೆ ಇದೇ ಮಾತಾಜಿಗಳು ಡಿಸೈಡ್ ಮಾಡಿದ್ರು ಅನ್ಕೋರಿ, ಸರ್ ಆಗಂಗಿಲ್ಲ ನೋಡ್ರಿ ನಾಳೆಗೆ ನಾವು ಹಿಂಗೆ ಮಾಡೋರು ನೋಡ್ರಿ ಅಂದ್ರೆ ನಮ್ಮ ಇಡೀ ವ್ಯವಸ್ಥೆ ಹೋಗ್ತದೆ. ಹಿಂಗಾಗಿ ಒಂದು ಮಾನಸಿಕತೆ ತಯಾರು ಮಾಡ್ಕೊಂಡು ನಾವೆಲ್ಲರೂ ಹೊಂಟಿವಿ. ಹಿಂಗಾಗಿ ನಾವು ಬಹುಶಃ ಬರೋದ್ರೊಳಗೆ ಆ ಥರದ ಒಂದು ಮಾನಸಿಕತೆ ಒಳಗೆ ಬರ್ಬೇಕಾಗ್ತದೆ. ನಾವೆಲ್ಲರೂ ಒಂದು ತಂಡ, ನಮಗೆ ಸ್ವಲ್ಪ ಹೆಚ್ಚಾಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು, ನಮ್ಗೆ ಯಾರೋ ಸ್ವಲ್ಪ ಬೈಬೋದು, ಎಲ್ಲವೂ ನಾವು ಒಪ್ಕೊಲೇಬೇಕು. ನಾವು ಒಂದು ಮನೆಗೆ ಹೋದಾಗಂತ ಸಾಮಾನ್ಯ ಮನೆಗೆ ಹೋದಾಗ ಏನು ಮಾಡ್ತಾರೆ ಹೇಳ್ರಿ, ಏನಾರ ತಿನ್ಲಿಕ್ಕೆ ಕೊಡ್ತಾರೆ. ಇಲ್ಲೇ ಬಾಗಲಕೋಟ್ನಾಗ ಒಂದು ಹಳ್ಳಿಗೆ ಹೋಗಿದ್ದೆ ನಾ. ಪಾಪ ಅವ್ರ ಮನ್ಯಾಗ ತಾಯಿ ಬಂದಾನಂದ್ರೆ ಏನಾರ ಕೊಡಬೇಕಲ್ಲ, ಏನೂ ಇಲ್ಲ ಅವ್ರ ಮನ್ಯಾಗ. ಕಡೆಗೆ ಚುಡುವ ತೊಗೊಂಬಂದ್ರು ಅವರು. ಚುಡುವ ತೊಗೊಂಬಂದು ಕೊಟ್ರು, ನೋಡಪ್ಪ ಇಷ್ಟದ ತಗೋ ಅಂತಂದ್ರೆ. ಅದ್ರೊಳಗೆ ಒಂದು ಜಿರಳೆ ಇತ್ತು. ತಿನ್ಬೇಕು ತಿನ್ಬಾರ್ದು ಹೇಳ್ರಿ. ಈಗ ನೀವು ಬಿಟ್ರಿ ಅಂತಂದ್ರೆ ಆಕೆ ಇನ್ನೂ ಬೇಜಾರಾಗ್ತದೆ. ಅನಿವಾರ್ಯ ನಿಮಗಿದ ಅಂದ್ರೆ ನನಗದು ಅನಿವಾರ್ಯನ ತಿನ್ನಬೇಕಲ್ಲಿ, ಇಲ್ಲ ನಾ ಮನೆಗೆ ಹೋಗ್ಬಿಡ್ತದಲ್ಲ, ಆಕೆಗೆ ಎಷ್ಟು ಬೇಜಾರಾಗ್ತದಲ್ಲ. ಏನಪ್ಪ ಇವ್ನಿಗೆ ಕೊಡ್ಲಿಕ್ಕೆ ಏನೂ ಇಲ್ಲಲ್ಲ, ಯಾಕಂದ್ರೆ ನಾನು ಭಾಳ ದಿನ ಆದ್ಮೇಲೆ ಹೋಗಿದ್ದೆ ಮನೆಗೆ. ನೋಡ್ರಿ ಈ ಥರ ಬಂದಾಗೂ ನಾವು ಭಾಳ ಯೋಚನೆ ಮಾಡಿನೇ ನಡ್ಕೋಬೇಕಾಗ್ತದೆ. ಯಾರ್ದೋ ಮನೆಯೊಳಗೆ ಊಟ ಇರ್ತದೆ, ಯಾರ್ದೋ ಮನೆಯೊಳಗೆ ಇರಂಗಿಲ್ಲ. ಎಷ್ಟೋ ಮನೆಯೊಳಗೆ ನೋಡಿ ನಾವು ಹೋದ ತಕ್ಷಣ ಊಟ ಹಾಕ್ತಾರೆ ಪಾಪ. ಊಟ ಎಷ್ಟೋ ಜನ ತಾಯಂದ್ರೆ ಊಟ ಬಿಟ್ಟು ಊಟ ಹಾಕಿದ ಮನೆನೂ ಅವ. ನನಗೆ ಈ ಉದಾಹರಣೆ ನಂಗೆ ಆ ಥರದ್ದು 40-50 ಮನೆ ಧಾರವಾಡದಾಗೆ ಅವ. ನಮ್ಮ ಮನೆಗೆ ಹೋದಂದ್ರೆ ಫಿಕ್ಸ್ ಅದು, ನೀವು ಊಟಕ್ಕೆ ಬಂದಾನಂತೆ ಗೊತ್ತವ್ರಿ. ಆದ್ರೆ ಅಕ್ಕಿ ಬಿಟ್ಲಲ್ಲ. ಹಿಂಗಾಗಿ ಬಹುಶಃ ನಾವು ಬಿಡ್ಬೇಕಾಗ್ತದೆ ನೋಡ್ರಿ. ಆ ಬಿಟ್ಟಾಗ ಮಾತ್ರ ನಿಶ್ಚಿತ ಒಂದು ಏನೋ ಸಾಧಿಸ್ಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂತಂದ್ರೆ ಎಲ್ಲ ಒಂದು ಕಡೆ ಕೊರತೆಗಳು ಬರ್ಲಿಕ್ಕೆ ಶುರು ಆಗ್ತಾವನ್ನ ಹಿಂಸರಿತೀವಿ. ಹೀಗಾಗಿ ತಂಡ ಅಂತ ಬಂದಾಗ ಭಾಳ ಎಚ್ಚರಿಕೆಯಿಂದ ಮುಂದೆ ಹೋಗ್ಬೇಕಾಗ್ತದೆ. ಇಷ್ಟು ತಂಡಕ್ಕೆ ಸಂಬಂಧಪಟ್ಟಂಗ ಇನ್ನು ಆ ಎರಡನೇದು ಪ್ರಶ್ನೆ ಇತ್ತು, ನಾವೇನು ಮಾಡಬಹುದು ಅಂತಿತ್ತಲ್ಲ. ಆ ನಾವೇನು ಮಾಡಬಹುದು ಅಂದಾಗ ಒಂದು ಸಣ್ಣ ಹಂಗ ಹೇಳ್ತೀನಿ ನಿಮಗೆ. ಈಗೇನು ನಾವು ಅಕ್ಷರ ಕೇಂದ್ರ ನಡೆಸ್ಲಿಕ್ಕತ್ತೀವಿ, ಇದು ನಾವು ಎಲ್ಲಿದ್ದೀವಿ? ನಾವು ತಲುಪಿದ ಪ್ರತಿಶತ ಮಕ್ಕಳ ಸಂಖ್ಯೆ ಇದು ಮೊದಲು ಮುಗದದ ನೋಡ್ರಿ. ನಮ್ಮ ಅಕ್ಷರ ಕೇಂದ್ರಕ್ಕೆ ಎಷ್ಟು ಮಕ್ಕಳು ಬರ್ತಾರ? 15-20 ಮಕ್ಕಳು ಬರ್ತಾರೆ. ಈಗ ನಾವೇನು ತಂಡ ಆಗಿಲ್ ಕುಂತೀವಿ, ಇದು ಬರೀ ನಮ್ಮ ಅಕ್ಷರ ಕೇಂದ್ರ ಅಷ್ಟೇ ಅಂತ ಯೋಚನೆ ಮಾಡೋದಕ್ಕಿಂತ ಇದು ನಮ್ಮೂರಿನ ಮಕ್ಕಳು ಸ್ವಲ್ಪ ದೊಡ್ಡ ಕಲ್ಪನೆ ಇಟ್ಕೊಂಡು ಹೊಂಟಿವಿ. ಮುಗದೊಳಗೆ ಬರೀ 6% ಮಕ್ಕಳು ಬರ್ತಾರೆ. ಅಂದ್ರೆ ಊರೊಳಗೆ 100ಕ್ಕೆ 6 ಮಕ್ಕಳು ಅಷ್ಟೇ ಅಕ್ಷರ ಕೇಂದ್ರಕ್ಕೆ ಬರ್ತಾರೆ. 6ನೇ ತರಗತಿ 7ನೇ ತರಗತಿ 8ನೇ ತರಗತಿ ಅಂದ್ರೆ 5, 6, 7, 8 ಈ ತರಗತಿ ಮಕ್ಕಳು 5ನೇ ತರಗತಿ ಒಳಗೆ 3 ಬಂದಿರ್ತಾರೆ, 6ನೇ ತಂದು 4 ಬಂದಿರ್ತಾರೆ, 7ನೇ ತಂದು 5-6 ಬಂದಿರ್ತಾರೆ, 8ನೇ ತರೊಂದು 2-3 ಬಂದಿರ್ತಾರೆ. ಎಲ್ಲ ಸೇರಿ 15-20 ಆಗ್ತದೆ. ಆದ್ರೆ ನಮ್ಮೂರೊಳಗೆ 5, 6, 7, 8 ಸೇರಿ ಎಷ್ಟು ಮಕ್ಕಳು ಅದಾರ? 100 ಮಕ್ಕಳು ಅದಾರ. ಆ 100 ಮಕ್ಕಳ ಪೈಕಿ ಮುಗದೊಳಗೆ ಎಷ್ಟು ಬರ್ತಾರ? 6% ಬರ್ಲಿಕ್ಕತ್ತಾರ. ಏನು ಚಂದನ್ಮಟ್ಟಿ 32% ಅದ. ಚಂದನ್ಮಟ್ಟಿ ಅವ್ರು ಇಲ್ಲ ಅನಿಸ್ತದೆ. ಮಮ್ಮಿಗಟ್ಟಿ ಇನ್ನೂ ಕಡಿಮೆ ಅದ ನೋಡ್ರಿ, 4% ಮಕ್ಕಳು ಬರ್ಲಿಕ್ಕತ್ತಾರ. ಅಲ್ಲಿ ಊರೊಳಗೆ 100 ಮಕ್ಕಳು ಅದಾರ ಅಂದ್ರೆ ಬರೀ 4 ಮಕ್ಕಳು ಬರ್ಲಿಕ್ಕತ್ತಾರ ಅವ್ರ ಪೈಕಿ. ಮಂಗಳಗಟ್ಟಿ ಹತ್ರ 9% ಅದ. ಮುಗುಳಿ 20% ಅದ. ಬುಡ್ರಕಟ್ಟಿ ನಮ್ಮ ತಾಲೂಕಲ್ಲ, ಪುಡುಕುಲ್ಕಟ್ಟಿ ಒಳಗೆ 3 ಕೇಂದ್ರ ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು 30% ತನ ಬರ್ತದ. ತಲವಾಯಿ ಒಳಗೆ ಜಾಸ್ತಿ ಅದ, 37% ತನ ಅದ. ಕಬಲ್ಗೇರಿ 18% ತನ ಆಗ್ತದ. ಸಾರಿ, ಕವಲ್ಗೆರೆ ಒಳಗೆ 2 ಸೆಂಟರ್ ಅದ. 2 ಸೇರಿದ್ರೆ ಹೆಚ್ಚು ಕಮ್ಮಿ ಅವರು 35-40% ಮಕ್ಕಳನ್ನು ಮುಟ್ಟ್ಯಾರ. ಮುಳುಮುದ್ಲ
15% ತನ ಅದ ಮಾರಡಿಗಿದ ಸಂಖ್ಯೆ ಸಿಕ್ಕಿಲ್ಲ ನಾವು ನೋಡ್ರಿ. ಅಂದ್ರೆ ಈಗ ನಾವು ಊರು ಚಲೋ ಮಾಡ್ಬೇಕಂತ ಹೊರಟಾಗ ನಾವು 100% ಮಕ್ಕಳು ಚಲೋ ಆಗ್ಬೇಕು, ಒಬ್ಬ ಹುಡುಗ ಬಿಡಬಾರ್ದು ನೋಡಿ. ಯಾಕಂದ್ರೆ ಎಲ್ಲ ಮಕ್ಕಳು ನಮ್ಮ ಆ ಥರ ಭಾವನೆ ನಮ್ಗೆ ಐತಿ. ನಾವು ಬರೀ 6 ಮಕ್ಕಳಿಗೆ ಅಥವಾ 20 ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗೋಂಥದ್ದು ಇದಲ್ಲ. ಇವರೆಲ್ಲ ಲೀಡರ್ ಆಗ್ಬೋದು ನಿಶ್ಚಿತ, ಆದ್ರೆ ಊರೊಳಗೆ ಉಳಿದ ಮಕ್ಕಳು ಅಂದ್ರಲ್ಲ ಅವ್ರದ್ದೇನು ಇದು ಹಂಗೆ ನಿಮ್ಮ ಅನಾಲಿಸಿಸ್ಗೆ ಹೇಳಿಗತ್ತೀನಿ ನಿಮ್ಗೆ ಇದು ಅಂದಾಜಿರ್ಲಿ ಅಂತ. ಇನ್ನು ಎರಡನೇದು, ಇದು ಬಹಳ ಮುಖ್ಯ ಅದ, ಗಂಡು ಹೆಣ್ಣು ಅನುಪಾತ. ನೀವು ಯಾವುದೇ ಅಕ್ಷರ ಕೇಂದ್ರಕ್ಕೆ ಹೋಗ್ರಿ, ಅಲ್ಲಿ ಯಾರ ಸಂಖ್ಯೆ ಜಾಸ್ತಿ ಅದ ಹೇಳ್ರಿ? ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಅದ. ಮತ್ತೆ ಹಂಗಂದ್ರೆ ಗಂಡು ಮಕ್ಕಳು ಎಲ್ಲಿ ಅದಾರ? ಏನಾಗ್ಲಿಕ್ಕತ್ತದ ನೋಡ್ರಿ, ನಿಮಗೆ ಗೊತ್ತಿರಲಿ, ನಾವು ಭಾಳ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ಲಿಕ್ಕತ್ತೀವಿ, ಅದಕ್ಕಿಂತ ಜಾಸ್ತಿ ಬಹುಶಃ ಗಂಡು ಹುಡುಗರ ಬಗ್ಗೆ ಯೋಚನೆ ಮಾಡೋದು ಕಾಲ ಬಂದವ್ರು. ಅದಕ್ಕೆ ಒಂದ್ಸರ್ತಿ ಮೋದಿಯವ್ರನ್ನ ಮಾತು ಹೇಳಿದ್ರು, ಹೆಣ್ಣು ಹುಡುಗಿ ಹೊರಗೆ ಹೋಗ್ಯಾಳಂದ್ರೆ ಎಲ್ಲಿ ಹೋಗ್ಯಾರ ಅಂತ ಕೇಳ್ತೀವಂತ. ಇದ್ರೊಳಗೆ ನಿಂತು ಹೇಳಿದ್ರು ಅವ್ರು, ಲಾಲ್ ಕಿಲಾದೊಳಗೆ ನಿಂತು ಹೇಳಿದ್ರು ಅವ್ರು, ಗಂಡ ಮಗ ಎಲ್ಲ ಹೊಂಟಾನಂದ್ರೆ ಕೇಳ್ರಿ ಎಂದಿದ್ರು ಅವ್ರು, ಎಲ್ಲ ಹೊಂಟಾನ ಅಂತ ಹೇಳಿ. ಹೆಣ್ಮಕ್ಳಿಗೆ ಕೇಳಿ ಅಂದ್ರೆ ಏನು ಸಮಸ್ಯೆ ಇಲ್ಲ, ಪಾಪ ಎಲ್ಲ ಹೋಗಿ ಅಡ್ಡಾಡಿ ಮತ್ತೆ ವಾಪಸ್ ಮನೆಗೆ ಬರ್ತಾಳೆ. ಇವತ್ತು ನಮಗೆ ಸಮಸ್ಯೆ ಆಗ್ಲಿಗತ್ತಿದ್ದು ಎಲ್ಲಿ ಅಂದ್ರೆ ಗಂಡು ಹುಡುಗರ್ಲಿಂದ. ಎಲ್ಲೋ ಒಂದು ಕಡೆ ಊರೊಳಗ ಅವ್ಯವಸ್ಥೆ ಅಥವಾ ರಾಜಕೀಯ ಏರುಪೇರು ಮಾಡೋರು ಯಾರು? ಗಂಡಸ್ರ. ಹೀಗಾಗಿ ಇವ್ರಿಗೆ ಒಳ್ಳೆ ಶಿಕ್ಷಣ ಸಿಗಲಿಲ್ಲ ಅಂದ್ರೆ ಇನ್ನು 15 ವರ್ಷದ ನಂತರ, ಇವತ್ತೇ ಹೇಳ್ಬೋದು ನಾವು 15 ವರ್ಷದ ನಂತರ ನನ್ನ ಊರು ಹೆಂಗಿರ್ತದೆ ಅಂತೇಳಿ. ಇವತ್ತೇನು ಮಕ್ಕಳು ಅದಾರಲ್ಲ, 15 ವರ್ಷದ ನಂತರ ಅವರಲ್ಲಿ ಲೀಡರ್ ಗೊತ್ತಿರಲಿ ನಮಗೆ. ನಮ್ಮ ಮಕ್ಕಳೇ ಮೆಂಬರ್ ಆಗ್ಬೋದು. ಇವತ್ತು ಅವ ಹೆಂಗದನ 15 ವರ್ಷ, ಇವತ್ತೇ ಹೇಳ್ಬೋದು ನೀವು 15 ವರ್ಷದ ನಂತರ ಊರು ಹಿಂಗೆ ಇರ್ತದಂತೆ. ನಮ್ಮ ಅಕ್ಷರ ಕೇಂದ್ರದ ನೋಡಿದಾಗ ನೋಡ್ರಿ, ಮುಗದೊಳಗೆ 50-50% ಅದ, 50-50% ಅದ. ಚಂದನ್ಮಟ್ಟಿ ಹೆಣ್ಮಕ್ಳ ಸಂಖ್ಯೆ ಭಯಂಕರ ಇದೆ, 85% ತರ ಹೆಣ್ಮಕ್ಳು ಅದಾರ, ಹೆಣ್ಣು ಹುಡುಗಿಯರು ಅದಾರ. ಗಂಡು ಹುಡುಗರು ಇಷ್ಟೇ ಅದಾರ, ಎಷ್ಟು 12% ಅದಾರ. ಮುಮ್ಮಿಗಟ್ಟಿ ಸ್ವಲ್ಪ ಹತ್ರ ಒಂದು 45 ಇವ್ರು ಅದಾರ, ಅವ್ರ 50 ಮೇಲೆ ಅದಾರ ಸ್ವಲ್ಪ. ಮಂಗಳಗಟ್ಟಿ ಮತ್ತೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ, ಗಂಡು ಮಕ್ಕಳು ಕಡಿಮೆ. ಮುಗುಳಿ ಹೆಣ್ಮಕ್ಳು ಜಾಸ್ತಿ, ಗಂಡು ಮಕ್ಕಳು ಕಡಿಮೆ. ಪುಡುಕುಲ್ಕಟ್ಟಿ ಒಳಗ ಹೆಚ್ಚು ಕಮ್ಮಿ ಈ ಸೆಂಟರ್ ಒಳಗೆ ಹೆಣ್ಮಕ್ಳು ಜಾಸ್ತಿ ಇದಾರ, ಇಲ್ಲಿ ಹೆಣ್ಣು ಹುಡುಗರು ಜಾಸ್ತಿ ಇದಾರ. ಭಗತ್ ಸಿಂಗ್ ಮತ್ತು ಕುವೆಂಪು. ಸ್ವಾಮಿ ವಿವೇಕಾನಂದ ಅಕ್ಷರ ಕೇಂದ್ರದೊಳಗೆ ಗಂಡು ಮಕ್ಕಳು ಜಾಸ್ತಿ ಇದಾರೆ. ಇದು ಒಂದೇ ಸೆಂಟರ್ ನೋಡ್ರಿ, ಬಹುಶಃ ಒಂದು ಬಿಟ್ರ ಕವಲ್ಗಿರಿ ಬಿಟ್ರೆ ಇನ್ನೊಂದು ಕವಲ್ಗೇರಿ ಒಳಗ ಪುಡುಕುಲ್ಕಟ್ಟಿ ಬಿಟ್ರ ಉಳಿದೆಲ್ಲ ಕಡೆ ಗಂಡು ಮಕ್ಕಳ ಸಂಖ್ಯೆ ಕಡಿಮೆ ಐತಿ. ಇನ್ನ ಗಂಡ್ಮಕ್ಳ ಸಂಖ್ಯೆ ಜಾಸ್ತಿ ಅದ. 5, 6, 7, 8 ಸೇಮ್ ಹೌದು. ಎಲ್ಲ ಕಡೆ ಅದೇ ಕ್ಲಾಸ್ದವ್ರಿಗೆ ಬಿಟ್ಟ, ಅದಕ್ಕಿಂತ ಸಣ್ಣದು ಬಿಟ್ಟಿಲ್ರಿ ನಾವು. ಇಲ್ಲ ಎಲ್ಲ ಗ್ರಾಮದೊಳಗೂ 5ನೇತೆ. ಹೌದು 5ನೇತೆ. ಹಿಂಗಾಗಿ ಇದು ಅಂದ್ರೆ ಒಂದು ಅಂದಾಜು ಸಿಗ್ಲಿ ಅಂತ. ಎಲ್ಲ ಒಂದ್ ಕಡೆ ಗಂಡು ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಅದ ಬರೋದು. ಹಂಗಂದ್ರೆ ಅವ್ರ ಬಗ್ಗೆ ಏನಾರ ಯೋಚನೆ ಮಾಡಬೇಕಲ್ಲ. ನಾವೀಗ ಭಾಳ ಖುಷಿಲಿಂದ ಹೊಂಟೀವಿ. ಈಗ ಊರೊಳಗೊಂದು ಸಂಸ್ಕಾರ ಕೇಂದ್ರ ಶುರು ಆಗ್ಯದ, ಟ್ಯೂಷನ್ ಶುರು ಆಗ್ಯದ, ಮಕ್ಳ ಚಲೋ ಅಲ್ಲಿಗತ್ತಾರ. ಅದನ್ನ ನಮ್ಮ ಅಂದಾಜು ನಮ್ಮ ಮಕ್ಳದಾರ ಓಕೆ. ಆದರೆ ಒಟ್ಟಾರೆ ನೋಡಿದಾಗ ಈ ಥರ ಆಯ್ತು ನೋಡ್ರಿ ಪಿಕ್ಚರ್. ಇದು ಹೆಣ್ಣು ಹುಡುಗಿ ಚಲೋ ಆದ್ರೆ ಇನ್ನೊಂದೂರು ಚಲೋ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೊಂದೂರಿಗೆ ಸೊಸೆಯಾಗಿ ಹೋಗ್ತಾಳ. ಅದು ಆಗಬೇಕ, ಅಷ್ಟೇ ಅವಶ್ಯಕತೆ ಇರೋದು ಗಂಡು ಮಕ್ಕಳು ಬರಬೇಕು. ಸೊ ಆ ಥರ ನೀವು ಸಮಸ್ಯೆ ಗುರುತಿಸಿರ್ತೀರಿ, ಸಾಕಷ್ಟು ಗುರುತಿಸಿರ್ತೀರಿ. ಉದಾಹರಣೆ ಎಲ್ಲೋ ಇಂಗ್ಲೀಷ್ ಸರಿ ಇರಲ್ಲ ಮಕ್ಕಳದು, ಯಾವುದೋ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ರೊಕ್ಕ ಇರಲ್ಲ, ಎಲ್ಲೋ ಬಡತನ ಗುರುತಿಸಿರ್ತೀರಿ. ಈ ಥರ ನಾನು 2 ನಿಮಗೆ ಹೇಳಿದಷ್ಟ. ಈ ಥರ ನಿಮ್ಗೆ ನನಗಿಂತ ಸಾಕಷ್ಟು ಗೊತ್ತಿರ್ತಾವೆ. ಈಗ ತಂಡ ಅಂತ ಆಯ್ತು. ಎರಡನೇದ್ದು ಈ ಥರ ಏನು ಸಮಸ್ಯೆಗಳವ ಇದು ನಮಗೆ ಗೊತ್ತಾಯ್ತು. ಇನ್ನು ಮೂರನೇದು ಏನಂದ್ರೆ ನಾವೇನು ಮಾಡಬೇಕು ಅನ್ನೋದು ಪ್ರಶ್ನೆ ಅದ. ಇದು ಭಾಳ ಯೋಚನೆ ಮಾಡಿ ಚಿತ್ರ ಹಾಕ್ಯದ. ಏನು ಹೇಳ್ರಿ ಇದು? ಏನು ಮಾಡ್ಲಿಕತ್ತಾರ ಹೇಳ್ರಿ? ಏನು ಮಾಡ್ಲಿಕತ್ತಾರ? ಒಂದು ಇಲ್ಲಿ ತೇರದ, ಆ ತೇರಿಗೆ ಹಗ್ಗ ರೆಡಿ ಮಾಡ್ಲಿಕತ್ತಾರ. ನಾವು ಮಾಡಬೇಕಾಗಿದ್ದು ಅಷ್ಟ.
ನಾವು ತೇರಿಗೆ ಹಗ್ಗ ಕಟ್ಟಿದ್ವಿ ಅಂದ್ರೆ ಜನ ಏನು ಮಾಡ್ತಾರೆ ಹೇಳ್ರಿ? ಎಳಿತಾ ಹೋಗ್ತಾರೆ. ಹೀಗಾಗಿ ಭಾಳ ಯೋಚನೆ ಮಾಡಿ ಚಿತ್ರ ಹಾಕ್ಯಾರ. ನಾವು ಮಾಡ್ಬೇಕಾಗಿದ್ದು ಅಷ್ಟ. ಪೂರ್ತಿ ಮೈ ಮೇಲೆ ಹಾಕೊಳ್ಳಿಕ್ಕೆ ಆಗ್ತದೇನೋ? ಯಾಕಂದ್ರೆ ನಾವೆಲ್ಲರೂ ಗೃಹಸ್ಥರ, ಅಪ್ಪ ಅಮ್ಮ ಮಕ್ಕಳು, ಕೆಲವ್ರು ಯಾರೋ ಪಾಪ ಅಂಗನವಾಡಿ ಒಳಗೆ ಟೀಚರ್ ಇದ್ದೀರಿ, ಕೆಲವ್ರು ಯಾರೋ ಆಶಾ ಕಾರ್ಯಕರ್ತರಿದ್ದೀರಿ, ಇಡೀ ಊರು ಓಡಾಡ್ಬೇಕಾಗ್ತದೆ. ಎಲ್ರಿಗೂ ಅಷ್ಟು ಸಮಯ ಅದಂತಿಲ್ಲ. ಹಂಗಂಥೇಳಿ ಇವ ಏನಾರ ಯೋಚನೆ ಮಾಡಿದ ಅನ್ಕೋರಿ, ಹಗ್ಗ ಕಟ್ಟಲಿಲ್ಲ ಅನ್ಕೋರಿ, ಏನಾಗ್ತದೆ ಹೇಳ್ರಿ? ಯಾರೂ ಬರಂಗಿಲ್ಲ. ಆದ್ರೆ ಮಜಾ ಆಗದ. ಹಗ್ಗ ಕಟ್ಟದ್ರಿ, ಸಾವಿರಾರು ಜನ ತೇರಲಿಕ್ಕೆ ಶುರು ಮಾಡ್ತಾರೆ, ಬಂದು ಸೇರ್ಕೋತಾರೆ. ಇವತ್ತು ಮೊದಲು ಅದಲ್ಲ, ಮೊದಲು 4 ಜನ ಇದ್ವಿ, ಇವತ್ತು ದೊಡ್ಡ ಸಂಖ್ಯೆ ಒಳಗೆ ಸೇರಿ. ಮಾತಾಜಿಗಳದ್ದು ದೊಡ್ಡ ತಂಡ ಅದ. ಅವ್ರ ಕಮಿಟ್ಮೆಂಟ್ ಮೊದಲು ಬಂದಾಗ ಅವ್ರು ಏನೇನು ಅನ್ಕೊಂಡಿದ್ರು, ಇವತ್ತು ಬಂದು ಯಾರೋ ತೋರಣ ಕಟ್ಟಿದ್ರು, ರಂಗೋಲಿ ಹಾಕಿದ್ರು. ಅಂದ್ರೆ ಮೊದಲು ನಾವು ಮಾಡಿದ್ದು ಏನು ಹೇಳ್ರಿ, ಬರೀ ಹಗ್ಗ ಕಟ್ಟಿದಷ್ಟ. ಹೀಗಾಗಿ ನಾವು ಮಾಡಬೇಕಾಗಿದ್ದೇನೆಂದ್ರೆ ಇದಕ್ಕೆ ಚಾಲನೆ ಕೊಡೋದು. ಉಳಿದವರೆಲ್ಲರೂ ಸೇರ್ಕೊಂಡು ಹೋಗ್ತಾರ. ಆದ್ರೆ ಇದ್ರೊಳಗೆ ಸ್ವಲ್ಪ ಸ್ಪೆಸಿಫಿಕ್ ಇರೋಣ. ನಾವು ಏನು ಮಾಡ್ಬೇಕಾಗ್ಯದ ಅನ್ನೋದು ಪಕ್ಕ ಇರೋಣ. ನಾವೆಲ್ಲವೂ ಮಾಡೋದು ಬೇಡ. ಮತ್ತು ನಮ್ಮ ಮೊದಲೊಂದು ವಿಡಿಯೋ ತೋರಿಸಿದೆ, ಅದೆಲ್ಲವೂ ರಾಜಕೀಯ ವ್ಯವಸ್ಥೆಯಿಂದ ಆಗಿದ್ದು ಗೊತ್ತಿರಲಿ ನಿಮಗೆ. ಅದೇನ ಪಂಚಾಯತಿ ಚಲೋ ಮಾಡಿ ಆ ಥರದ್ದು ನಮ್ಮ ಕೆಲಸ ಅಲ್ಲ. ಬೇರೆ ಯಾವ ವಿಡಿಯೋ ಇಲ್ಲ ಅಂತ ತೋರಿಸಿವಿ ನಾವು. ನಾವೇನಾದರೂ ಒಂದು ಯಶಸ್ವಿ ಕಾರ್ಯ ಮಾಡಿದ್ರೆ ನಮ್ಮದೇ ವಿಡಿಯೋ ತೋರ್ಸಂಗೆ ಆಗಬೇಕು. ಆದರೆ ನಾವ್ಯಾರು ಆ ಥರದ ವ್ಯವಸ್ಥೆ ಹೋಗ್ಲಾರ್ದೇನೆ ಸಣ್ಣ ಸಣ್ಣ ಕೆಲಸ ಮಾಡೋಣ. ಒಂದಿಷ್ಟು ಉದಾಹರಣೆ ಅಂತ ಹೇಳ್ತೀನಿ ಇಲ್ಲಿ, ಉಳಿದಿದ್ದು ನೀವು ಯೋಚನೆ ಮಾಡಿ. ಈಗ ಅಕ್ಷರ ಕೇಂದ್ರದೊಳಗೇನು ಚಟುವಟಿಕೆ ನಡೀಲಿಕ್ಕತ್ತವಲ್ಲ, ಅದಕ್ಕೆ ನಾವು ಸ್ವಲ್ಪ ಶಕ್ತಿ ತುಂಬೋದು. ಉದಾಹರಣೆ, ಮೊನ್ನೆ ರಕ್ಷಾಬಂಧನ ಆಯ್ತು. ರಕ್ಷಾಬಂಧನಕ್ಕೆ ಇನ್ನೂ ಶಕ್ತಿ ತುಂಬಲಿಕ್ಕೆ ಏನು ಮಾಡ್ಬೋದು? 50 ಜನ ಸೇರಿರಲ್ಲೋ, ಬ್ಯಾಡ್ ಸರ್, ಒಂದು 100 ಮಂದಿನ ಸೇರಿಸೋಣ. ನೀವು ಮನಸ್ಸು ಮಾಡಿದ್ರೆ ಬೇಕಾಗಿದ್ದು ಮಾಡ್ಬೋದು. 100 ಮಂದಿನ ಸೇರಿಸ್ಬೋದು. ನೀವು ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ. ಅಕ್ಷರ ಕೇಂದ್ರದೊಳಗೆ ಯಾವುದೋ ಒಂದು ಪಾದಪೂಜಾ ಕಾರ್ಯಕ್ರಮ ನಡೀತಿರ್ತದೆ. ಬರೀ ಶಾಲೆ ಆ ಮಕ್ಕಳು ಅಷ್ಟೇ ಬರ್ತಿರ್ತಾರೆ. ಅಕ್ಷರ ಕೇಂದ್ರದ ಮಕ್ಕಳು ಅವ್ರ ಅಪ್ಪ ಅಮ್ಮ ಅಷ್ಟೇ ಬರ್ತಾರೆ. ಅಷ್ಟಕ್ಕೆ ಯಾಕೆ ಮಾಡ್ಬೇಕು? ಇಡೀ ಊರಿಂದ ಮಾಡ್ರಲ್ಲ. ನೀವು ಮನಸ್ಸು ಮಾಡಿದ್ರೆ ಬೇಕಾಗಿದ್ದಾಗ್ತದೆ, ಬಂದೇ ಬರ್ತಾರೆ ಜನ. ಯಾಕೆ ಸಣ್ಣದ ಯೋಚನೆ ಮಾಡೋದು? ಹಿಂಗೆ ಆಲ್ರೆಡಿ ಅಕ್ಷರ ಕೇಂದ್ರದೊಳಗೆ ಏನು ಚಟುವಟಿಕೆ ನಡೀಲಿಕ್ಕತ್ತವ ಅದಕ್ಕೊಂದು ಶಕ್ತಿ ತುಂಬೋದು. ಅವ್ರು ಏನೋ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಆಯ್ತು, ಅದಕ್ಕೊಂದು ಸಾಥ್ ಕೊಡ್ರಲ್ಲ. ನಾವು ಪ್ರೈಸ್ ಕೊಡ್ತೀವಿ, ನಾವು ಮಂದಿನ ಸೇರಿಸ್ತೀವಿ, ಚಲೋ ಇಡೀ ಊರಿನೊಂದು ಕಾರ್ಯಕ್ರಮ ಆಗ್ತದೆ. ಈ ಥರ ಆಲ್ರೆಡಿ ಅಲ್ಲೇ ನಡೀಲಿಕ್ಕತ್ತಾವ, ಅದಕ್ಕೊಂದು ಶಕ್ತಿ ತುಂಬೋದು. ಎರಡನೇದ್ದು, ಚಟುವಟಿಕೆಗಳನ್ನು ಆಯೋಜಿಸೋದು. ಶೈಕ್ಷಣಿಕ ಗುಣಮಟ್ಟ ಹೆಚ್ಚು ಮಾಡ್ಲಿಕ್ಕೆ ಒಂದು ನಾವು ಪ್ರಯತ್ನ ಮಾಡಬೇಕು. ಉದಾಹರಣೆ, ನಮ್ಮೂರೊಳಗೆ ಈಗ ಶಿಕ್ಷಣದ ಗುಣಮಟ್ಟ ಕಡಿಮೆ ಅದ ಅಂದ್ರೆ ಸಿ ಅದ ಅಂದ್ರೆ ಅದನ್ನು ಬಿ ತರೋದು ಹೆಂಗೆ, ಬಿ ಅದಂದ್ರೆ ಎ ತರೋದು ಹೆಂಗೆ. ಇದಕ್ಕೆ ನಮ್ಮ ಕಡೆ ವ್ಯವಸ್ಥೆ ಅದ. ಉದಾಹರಣೆ, ನೀವು ಹೇಳಿದ್ರಿ ಏನು ಸರ್, ತಿಂಗಳಿಗೆ ಒಂದು ಸರ್ತಿ ನಮಗೆ ಯಾರೊಬ್ರು ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕಳಿಸ್ಕೊಡ್ರಿ ಅಂದ್ರೆ ನಾವು ಕಳಿಸ್ಕೊಡ್ತೀವಿ. ಇಲ್ಲಿ ಉದಾಹರಣೆ, ಯಾರೋ ಗಣಿತ ಹೇಳ್ಕೊಡೋರು ಅಥವಾ ಇಂಗ್ಲೀಷ್ ಹೇಳ್ಕೊಡೋರು, ಈ ಥರದ ವ್ಯವಸ್ಥೆ ನಿಶ್ಚಿತ ನಾವು ಅದು ಅಲ್ಲಿ ನೀವೇನು ಮಾಡ್ಬೇಕಾಗ್ತದೆ ಅಂದ್ರೆ ಇಡೀ ಊರಿನಾಗಿನ ಮಕ್ಳಿಗೆ ಒಂದು ಸರ್ತಿ ಮಾತಾಡಿ ಒಂದು ಕಡೆ ಸೇರಿಸ್ಬೇಕು. ಮಾಡೋಕ್ಕಾಗಿದ್ದು ಇಷ್ಟು. ಅವಾಗ ಮತ್ತೊಂದು ತಂಡ ಬೇಕಾಗ್ತದೆ. ಹಿಂಗೆ ಶಿಕ್ಷಣದ ಗುಣಮಟ್ಟ. ಮತ್ತು ನಾವು ಪಂಚಾಯತಿ ಶಾಲೆ ಹೋಗೋದು ಅಂದ್ರೆ ಆ ಹೋರಾಟದ ಹಾದಿ ಅಲ್ಲ ನಮ್ಮದು. ಗಾಂಧೀಜಿಯವರು ಎಷ್ಟು ಸೌಮ್ಯವಾದಿ ಇದ್ರಲ್ಲ, ನಾವು ಅಷ್ಟೇ ಸೌಮ್ಯವಾದಿ. ನಾವು ಅವ್ರ ಹಾದಿನೇ, ಈ ವಿಷಯದಾಗ ನಾವು ಅವ್ರ ಹಾದಿನೇ ತುಳಿಬೇಕು. ನಾವು ಸ್ವಲ್ಪ ಶಾಂತಿದ್ದು, ನಾವು ಶಾಲೆ, ಶಿಕ್ಷಕರು, ಹೋರಾಟ ಅದೆಲ್ಲ ಅಲ್ಲ. ನಮ್ಮೂರೊಳಗೆ ಮಂದಿನ ಗೊಳೆ ಹಾಕೊಂಡು ಏನು ಮಾಡಬೇಕು, ಆ ಥರದ್ದು ಒಂದು ಕೆಲಸ ಇದೆ. ಎರಡನೇದು, ಕೌಟುಂಬಿಕ ಮೌಲ್ಯಗಳು ಜಾಸ್ತಿ ಮಾಡ್ಲಿಕ್ಕೆ ಏನು ಮಾಡಬೇಕು? ಉದಾಹರಣೆ ಹೇಳ್ತೀನಿ ನೋಡ್ರಿ. ಅಪ್ಪ ಅಮ್ಮನ ಬಗ್ಗೆ ಶ್ರದ್ಧೆ ಹುಟ್ಟಿಸೋದು ಭಾಳ ಅವಶ್ಯಕತೆ ಇದೆ ನೋಡ್ರಿ ಇವತ್ತು. ಎರಡನೇದು, ಅಜ್ಜ ಅಜ್ಜಿ. ಮೂರನೇದು, ಒಂದು ಕುಟುಂಬ ಇದು. ಈ 3 ಸಂಗತಿ ಆಗಲೇಬೇಕು. ನೀವು ಹಳ್ಳ್ಯಾಗ ಹುಡುಕೊಂಡು ಹೋಗ್ರಿ, ಅತಿ ಹೆಚ್ಚು ಕೇಸ್ ಯಾರ ಮೇಲೆ ಹಾಕ್ಯಾರ ಹೇಳ್ರಿ? ನನ್ನ ಕಡೆ ಸರ್ವೆ ರಿಪೋರ್ಟ್ ಅದ. ಅಣ್ಣ ತಮ್ಮನ ಮೇಲೆ ಹಾಕ್ಯಾನ, ತಮ್ಮ ಕಾಕನ ಮಗನ ಮೇಲೆ ಹಾಕ್ಯಾನ. ಯಾಕೆ ಕುಟುಂಬದೊಳಗೆ ಕಲಹಾಲಿಗೆ ತಮ್ಮ? ಮತ್ತು ಜಾಸ್ತಿ ಕೇಸ್ ಇರೋವೆಲ್ಲ ಲ್ಯಾಂಡ್ ಲಿಟಿಗೇಷನ್ ಅವ. ಆದ್ರೆ ಅಂದ್ರೆ ನಾವು ಈಗಿನಿಂದ ಯೋಚನೆ ಮಾಡಿದ್ವಿ ಅಂದ್ರೆ ನಿಶ್ಚಿತ ಅದು ಬರೋದನ್ನೆಲ್ಲ ಕಡಿಮೆ ಆಗ್ತದೆ. ಹೀಗಾಗಿ ಹೋಗ್ಲಲ್ಲ, 1 ಎಕರೆ ಏನಾಗೋದದ? ಈ ಮಾನಸಿಕತೆ ಯಾಕೆ ಹೋದ್ ನಮ್ಗೆ? ಆಗಲೇ ಹೇಳಿದ್ರಲ್ಲ ದಮೋರ್ಜಿ, ನೀರು ಕೊಡೋದ್ರೆ ಹಾಲು ಕೊಟ್ಟ ಸಮಾಜ ನಮ್ದು. ಆದ್ರೆ ಯಾಕೆ 1 ಎಕರೆಗೆ 1 ತುಂಡು ಭೂಮಿಗೆ ಜಗಳ ಇರ್ತೀವಿ? ಎಲ್ಲೊಂದು ಕಡೆ ಸ್ವಾರ್ಥ ಬರಲಿ ಅಂದ್ರೆ ಕೌಟುಂಬಿಕ ಮೌಲ್ಯಗಳು ಹೋಗ್ಲಿಕ್ಕತ್ತಾವ. ಮೂರನೇದು, ಸೇವಾ ಮನೋಭಾವ ಬೆಳೆಸ್ಬೇಕು. ಗ್ರಾಮದೊಳಗೆ ಎಷ್ಟು ಮಕ್ಕಳು ಅದಾರ, ನಾ ದೊಡ್ಡವ್ರಿಗೆ ಅಂತ ಹೇಳತ್ತಿಲ್ಲ, ಇದು ಮಕ್ಕಳಿಗೆ ನಾವು ಸೇವೆ ಮಾಡಿದ್ರೆ ಅವ್ರು ತಾನೇ ಬಂದು ಸೇರ್ಕೊಂಡ್ಬಿಡ್ತಾರೆ. ಸೊ ಇವು ಮೂರು ಮಾಡೋದು ಭಾಳ ಸುಲಭ ಅದ. ಈ 3 ಚಟುವಟಿಕೆಗಳು ಯಾರೂ ವಿರೋಧ ಮಾಡೋಂಗಿಲ್ಲ. ಮತ್ತು ಇದು ಇಡೀ ಗ್ರಾಮಕ್ಕೊಂದು ಶಕ್ತಿ ಕೊಡ್ತದೆ. ಉದಾಹರಣೆ, ಇಡೀ ಗ್ರಾಮದೊಳಗೆ ಸರ್ಕಾರಿ ಶಾಲೆ ಮಕ್ಕಳನ್ನು ತಗೊಂಡು ಒಂದು ದಿನ ಊರು ಸ್ವಚ್ಛ ಮಾಡಿದ್ವಿ ಅನ್ಕೊಳ್ಳಿ, ಇಡೀ ಊರಿಗೊಂದೇನೋ
ನೆಮ್ಮದಿ ಅದ, ಖುಷಿ ಅದು. ಎಷ್ಟು ಚಂದ ಮಾಡಿದ್ರಲ್ಲಪ್ಪ ಹುಡುಗರು. ಇಡೀ ಊರಿನ ಮಕ್ಕಳಿಗೊಂದು ಪ್ರಬಂಧ ಸ್ಪರ್ಧೆ ಇಟ್ರಿ ಅನ್ಕೋರಿ, ಯಾರನ್ನೋ ಕರ್ಸೋಣ ಹೊರಗಡೆಯಿಂದ ಕರೆಸ್ರಿ ಅದನ್ನು, ಅಂದ್ರೆ ಪ್ರೈಸ್ ಕೊಡ್ಲಿಕ್ಕೆ ಬಂದು ಅದನ್ನು ಚೆಕ್ ಮಾಡ್ತಾರ, ಫಸ್ಟ್ ಯಾರು ಸೆಕೆಂಡ್ ಯಾರು ಹೊರಗಿನ ಬಂದು ಕೊಡ್ತಾರೆ. ಆದ್ರೆ ಇಡೀ ಊರಿನ ಒಂದು ಖುಷಿ ಆಗ್ತದೆ. ಇಡೀ ಊರಿನ ಮಕ್ಕಳಿಗೆ ನೀವು ರಸಪ್ರಶ್ನೆ ಇಟ್ರಿ ಅನ್ಕೋರಿ, ಭಾರಿ ಆನಂದ ಆಗ್ತದೆ. ಅಥವಾ ಅಕ್ಷರ ಕೇಂದ್ರದ ಮಕ್ಕಳಿಗೆ ಒಂದು ರಸಪ್ರಶ್ನೆ, ಅಕ್ಷರ ಕೇಂದ್ರದ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆ, ಆಸುಭಾಷಣ, ಈ ಥರ ಬೇಕಾದಷ್ಟು ಮಾಡ್ಬೋದು. ಸೊ ನಾ ಇವು ಮೂರು ಹೇಳೀನಿ. ಇವು ಮೂರೇ ಯಾಕೆ ಹೇಳೋದಂದ್ರೆ, ಇವು ಮೂರು ಮಾಡೋದ್ರಲ್ಲಿ ನಮಗೇನು ಹಾನಿ ಇಲ್ಲ. ನಮ್ಮ ಊರಿಗೆ ದೊಡ್ಡ ಶಕ್ತಿ ಬರ್ತದೆ. ಹಿಂಗೆ ಭಾಳ ಯೋಚನೆ ಮಾಡಿದೆ ಮೂರು ಹುಡುಕ್ಯಾದ. ನೀವು ಇದನ್ನ ಬಿಟ್ಟು ಬೇರೆ ಯಾವುದೇ ಮಾಡಿದ್ರಿ ಮತ್ತಲ್ಲಿ ರಾಜಕೀಯ ಇದ್ಯಾಕೆ ಮಾಡ್ಲಿಕ್ಕೆ ಈ ಥರದ್ದು ಏನೇನೋ ಸಮಸ್ಯೆಗಳು ಬರ್ತಾವೆ. ಹೀಗಾಗಿ ಯಾವುದೂ ಆಗ್ಲಾರ್ದಂಗೆ ನಾವು ಭಾಳ ವ್ಯವಸ್ಥಿತವಾಗಿ ಶಾಂತ, ನಮ್ಮ ಕಣ್ಮುಂದೆ ಎಷ್ಟು 20 ಮಕ್ಕಳು ಅದಾರೋ 50 ಮಕ್ಕಳು ಅದಾರೋ ಅವ್ರದ್ದು ಗುಣಮಟ್ಟ, ಅವ್ರಿಗೆ ಸಂಸ್ಕಾರ, ಇದನ್ನು ಸಿಗ್ಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಹಂಗೆ ಒಂದಿಷ್ಟು ಉದಾಹರಣೆ ಕೊಟ್ಟಾರೆ. ಶಿಕ್ಷಣ ಬಂದಾಗ ಏನೇನು ಮಾಡ್ಬೋದು, ಒಂದು ಪ್ರಬಂಧ ಸ್ಪರ್ಧೆ ಮಾಡ್ಬೋದು, ಆಸುಭಾಷಣ, ಚಿತ್ರಕಲೆ ಸ್ಪರ್ಧೆ, ರಸಪ್ರಶ್ನೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ಕರೆಸಿ ಒಂದು ವಿಶೇಷ ಉಪನ್ಯಾಸ, ಶೈಕ್ಷಣಿಕ ಪ್ರವಾಸ. ಇಲ್ಲೇ ಸಂಗೊಳ್ಳಿ ರಾಯಣ್ಣವ್ರದ್ದು ದೊಡ್ಡ ಮ್ಯೂಸಿಯಂ ಕಟ್ಟ್ಯಾರ. ಭಾಳ ಮಂದಿ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಊರಾಗಿನ ಮಕ್ಕಳು ಯಾರು ಆಸಕ್ತರದಾರ 20-10 ಮಕ್ಕಳನ್ನ ಕರ್ಕೊಂಡು ಹೋಗೋದು, ಅದನ್ನು ತೋರಿಸ್ಕೊಂಡ್ ಬರೋದು, ಈ ಥರ ಮಾಡೋದ್ರಲ್ಲಿ ನಮಗೂ ಆನಂದ ಸಿಗ್ತದೆ. ಇನ್ನು ಕೌಟುಂಬಿಕ ಮೌಲ್ಯಗಳನ್ನು ಬಂದಾಗ ಪಾದಪೂಜಾ ಕಾರ್ಯಕ್ರಮ. ನನ್ನ ಸಜೆಷನ್ ಅಂದ್ರೆ ಸಾಧ್ಯ ಆದ್ರೆ ಇದು ಇಡೀ ಊರಿಗೆ ಮಾಡಿಬಿಡ್ರಿ, ಸಾಮೂಹಿಕ, ಇಡೀ ಊರು ಜನ ಬರ್ತಾರೆ. ಮನೆಗಳೊಳಗೆ ಭಜನೆ ಶುರು ಮಾಡ್ಬೋದೇ ನೋಡ್ರಿ. ಈ ಮಾತಾಜಿಗಳೆಲ್ಲ ಯೋಚನೆ ಮಾಡ್ಲಿಕ್ಕತ್ತಾರ. ಅಂದ್ರೆ ನಮ್ಮ ಮಕ್ಕಳೇನದಾರ ಅವರಿಗೂ ಹೋದ ವರ್ಷ ಈ ವರ್ಷದಿಂದ ಭಜನೆ ಕಲಿಸ್ಲಿಕ್ಕೆ ಶುರು ಮಾಡಿ. ಮನೆ ಒಳಗೆ 6 ಗಂಟೆ 6ರಿಂದ 6:30 ಅವ್ರು ಅಕ್ಷರ ಕೇಂದ್ರಕ್ಕೆ ಬರ್ತಾರೆ. ಬರೋದಕ್ಕಿಂತ ಮೊದಲು ಏನು ಮಾಡ್ಬೇಕಂದ್ರೆ ಒಂದು ಭಜನೆ ಹೇಳ್ಬೇಕವ, ಹಂಗೆ ಹೋಗಂಗಿಲ್ಲ. ಬರಬೇಕು, ಶಾಲೆಯಿಂದ ಮುಖ ತಕ್ಕೋಬೇಕು, ಊಟ ಮಾಡಬೇಕು, ಆಟ ಆಡಬೇಕು, ಮತ್ತು ವಾಪಸ್ ಬರಬೇಕು, ಮುಖ ತಕ್ಕೋಬೇಕು, ದೇವರ ಎದುರು ಕುಂತು ಒಂದು ಸಣ್ಣ ಭಜನೆ. ಹೀಗಾಗಿ 2 ನಿಮಿಷ 3 ನಿಮಿಷದೊಳಗೆ ಹೇಳಂಥ ಭಜನೆಗಳ ಹುಡುಕಿಟ್ಟಿವಿ. ಆ ಥರದ್ದು ಹೋದ ತಿಂಗಳ ಮಕ್ಕಳಿಗೆ ಅಭ್ಯಾಸ ಆಗ್ಯದ. ಆ ಭಜನೆ ಹೇಳಿ ಬರ್ಬೇಕು ಆ ಮಗು. ಈ ಥರದ್ದು ಏನಾದರೂ ನೀವು ಎಲ್ಲ ಮನೆಯಾಗ ಮಾಡ್ಲಿಕ್ಕೆ ಆಗ್ತದೇನೋ. ಎಲ್ಲ ಮನೆ ಅಂದರೆ ಅಟ್ಲೀಸ್ಟ್ ನಮ್ಮ ಅಕ್ಷರ ಕೇಂದ್ರಕ್ಕೆ ಬರೋಂಥ ಮಕ್ಕಳು, ಅಕ್ಕಪಕ್ಕದ ಮನೆ, ಈ ಥರದ್ದು ಒಂದು ಸಾಮೂಹಿಕ ಊಟ. ತಿಂಗಳಿಗೆ ಒಂದ್ಸರ್ತಿ ಎಲ್ಲರೂ ಕೂಡಿ ಊಟ ಮಾಡ್ಬೋದೇನೋ. ಅವಾಗ ಒಂದು ಕೌಟುಂಬಿಕ ಭಾವನೆ ಬರ್ತದ. ಕಡ್ಡಾಯವಾಗಿ ಮನೆ ಒಳಗೆ ಒಂದಾದ್ರೂ ಕೂಡಿ ಊಟ ಮಾಡ್ಬೇಕು ನೋಡ್ರಿ. ಇದು ಏನಾದ್ರು ನಿಮ್ಗೆ ಸಾಧ್ಯ ಆದ್ರೆ ಕಡ್ಡಾಯ ಮಾಡ್ರಿ, ಊರೊಳಗೆ ಇದನ್ನ ನಿಯಮ ಮಾಡ್ರಿದ. ಅಪ್ಪ ಬರಬೇಕಂತ ಹೇಳ್ರಿ. ರಾತ್ರಿ ಒಂದು ಊಟ ಆದರೂ ಅಪ್ಪ, ಮಕ್ಕಳು, ಹೆಂಡತಿ, ಅಜ್ಜ, ಅಜ್ಜಿ, ಮನ್ಯಾಗ ಎಷ್ಟು ಜನ ಅದಾರಲ್ಲ ಅಷ್ಟೂ ಜನ ಒಂದಾದ್ರೂ ಊಟ ಕೂಡಿ ಮಾಡ್ಬೇಕು. ಅವಾಗ ಏನಾಗ್ತದಂದ್ರೆ ಆ ಪರಸ್ಪರ ಚರ್ಚೆ ಆಗ್ತಾವ. ಯಪ್ಪ ಎಲ್ಲ ಹೋಗಿದ್ದೋ ಇವತ್ತೀನಿ, ನಿಂಗೆ ಏನು ಕಷ್ಟ ಆಯ್ತು, ಇವೆಲ್ಲವೂ ಗೊತ್ತಾಗ್ತಾವ. ಏನಾಗ್ಲಿ ಅಂತಂದ್ರೆ ಅಪ್ಪ ಲೇಟಾಗಿ ಬರ್ತಾರೆ, ಅಮ್ಮ ಎಲ್ಲೋ ಹೊಲ್ದ ಕೆಲಸ, ಅಥವಾ ಅಮ್ಮ ಟಿ ವಿ ಒಳಗೆ ಬ್ಯುಸಿ, ಈ ಥರದ್ದೆಲ್ಲ ಆಗ್ಲಿಕ್ಕತ್ತಾವ. ಇದನ್ನು ವಾಪಸ್ ಥರ ಪ್ರಯತ್ನ ಮಾಡೋಣ. ಅದಕ್ಕೆ ಈ ಚಟುವಟಿಕೆ ಊಟ ಈ ಥರದ್ದು ನೀವು ಸಾಕಷ್ಟು ಪಟ್ಟಿ ಮಾಡ್ಬೋದು. ಆದರೆ ಏನು ಪಟ್ಟಿ ಮಾಡಿದ್ರು ಆದಷ್ಟು ಇವು 3 ಇಟ್ಕೊಂಡು ಮಾಡಿರಿ. 4ನೇದು ಯಾವುದಾದ್ರೂ ನೀವು ತೊಗೋತಿದ್ರಿ ಅಂದ್ರೆ ಒಂದ್ಸರ್ತಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ತಗೋರಿ. ಅವಾಗ ಅದು ತಗೊಳ್ಳೋದು ಬೇಡೋ, ಅದರಲ್ಲಿಂದ ಏನು ಸಮಸ್ಯೆ ಬರ್ಬೋದು. ಇನ್ನು ಸೇವಾ ಮನೋಭಾವ ಅಂತ ಬಂದಾಗ ಇಲ್ಲಿ ನೋಡಿ ಅದೇ ಥರದೇ ಫೋಟೋ ಹಾಕ್ಯಾರ. ಮಕ್ಕಳು ಆಲ್ರೆಡಿ ಅಕ್ಷರ ಕೇಂದ್ರಕ್ಕೆ ಯಾರು ಬರ್ಲಿಕ್ಕತ್ತಾರ, ಅವ್ರಿಗೆ ಪ್ರತಿ ತಿಂಗಳು ಏನೋ ಕೆಲಸ ಕೊಟ್ಟಾರ. ಶಾಲೆ ಸ್ವಚ್ಛ ಮಾಡೋದು ಅಥವಾ ದೇವಸ್ಥಾನ ಸ್ವಚ್ಛ ಮಾಡೋದು. ಇದಾಗ ಶಿಬಿರದೊಳಗೆ ಮಕ್ಕಳು ತರಕಾರಿ ಹರಿಸ್ಲಿಕತ್ತಿದ್ದು. ಉದಾಹರಣೆ ಪಕ್ಷಿಗಳಿಗೆ ಕಾಳು ಹಾಕೋದು, ಜಾತ್ರೆ ಒಳಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು, ದೇವಸ್ಥಾನ ಸ್ವಚ್ಛ ಮಾಡೋದು, ಮನೆ ಹಿತ್ತಲದೊಳಗೆ ಗಿಡ ಹಚ್ಚೋದಕ್ಕೆ ನೀರು ಹಾಕಂತ ಹೇಳ್ರಿ. ಈ ಥರ ಸಾಕಷ್ಟು ಸೇವಾ ಕಾರ್ಯ ಮಕ್ಳಿಗೆ ಕಲಿಸ್ಬೋದು. ನೀವು ಪ್ರತಿ ತಿಂಗಳೊಂದೊಂದು ಕೆಲಸ ಕೊಟ್ಟರೆ ಭಾಳ ಚಂದ ಮಾಡ್ತಾರ, ಹುರುಪದಾಗ ಮಾಡ್ತಾರೆ. ಸೊ ಈ ಥರ ಒಂದು ಪಟ್ಟಿ ಮಾಡಿಕೊಂಡು ಏನು ಮಾಡೋದು, ಈ ಥರ ಒಂದು ತಂಡ ಆಗಿ ಮಕ್ಕಳಿಗೆ ಸೇವಾ ಮನೋಭಾವ ಬೆಳೆಸ್ಲಿಕ್ಕೆ ಒಂದು ನಾವು ಯೋಚನೆ ಮಾಡಬೇಕು. ಇನ್ನು 3ನೇದ್ದು ಅಲ್ಲಿ ಪದ್ಧತಿ ಅಂತ ಹಾಕಿದ್ದೆ ನಾ. ಪದ್ಧತಿ ಅಂತ ಯಾಕೆ ಹಾಕಿದ್ದೆ ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಒಂದು ಸಿಸ್ಟಮ್ ಒಳಗೆ ಇರಬೇಕ್ರಿ. ನಾವು ಸಿಸ್ಟಮ್ ಒಳಗೆ ಇರಲಿಲ್ಲ ಅಂತಂದ್ರೆ ಮತ್ತೆಲ್ಲ ಒಂದು ಕಡೆ ನಾವು ಡೈವರ್ಟ್ ಆಗ್ಬಿಡ್ತೀವಿ. ಹೀಗಾಗಿ ಇದು ಈ ಚಿತ್ರನ ಅದಕ್ಕೆ ಹಿಂಗೆ ಹಾಕಿದೆ ನೋಡ್ರಿ, ಎಷ್ಟು ಚಂದ ಇದೆ. ಸಾಲದ ನೀವು ಕುಂಟಿ ರೆಂಟಿ ಸ್ವಲ್ಪ ಇವ್ರು ಸಿಸ್ಟಮ್ ಬಿಟ್ರು ಅನ್ಕೋರಿ. ಇವ ರೈತ ಏನ್ರಿ ಈ ಕಡೆ ಹಾಕಿದಂದ್ರೆ ಎತ್ತು ಎಷ್ಟು ಚಂದ ಕಾಲಿಡ್ತದೆ ನಿಮ್ಗೆ ಗೊತ್ತಿರಿ. ಅದು ಎಲ್ಲಿ ಬೆಳಿಲ್ಲ ಅಲ್ಲಿ ಮಾತ್ರ ಕಾಲಿಡ್ತದೆ. ಅಂದ್ರೆ ಅದು ಒಂದು ಸಿಸ್ಟಮ್ದಾಗ ಅದ. ರೈತ ಅಷ್ಟೇ ಸಿಸ್ಟಮ್ದಾಗಿಲ್ಲ, ಅವನ ಜೊತೆ ಇರೋಂಥ ಎತ್ತು ಸಿಸ್ಟಮ್ದಾಗ ಅದ. ಹೀಗಾಗಿ ನಾವು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಒಂದೇನಂದ್ರೆ ನಿಯಮಿತವಾಗಿ ನಾವು ಸೇರ್ಬೇಕು. ನಾವು ಬೈಠಕ್ ಅನ್ನೋ ಶಬ್ದ ಅದು ಸಂಸ್ಕೃತದ್ದು. ಅದು ಸಂಸ್ಕೃತ ಕನ್ನಡದ ಹಿಂದಿ ಶಬ್ದ.
ಬೈಠಕ್ ಅಂದರೆ ಮೀಟಿಂಗ್ ನಮ್ಮ ಭಾಷೆ ಒಳಗೆ. 15 ದಿನಕ್ಕೊಂದು ಸರ್ತಿನೋ ಒಂದು ಸರ್ತಿ ಸೇರೋದೆ, ಯಾರು ನಾವು 4-5 ಜನ ಬಂದೀವಿ, ಏನಾಯ್ತು ಮಾತಾಜಿನ ಹಿಡ್ಕೊಂಡು ಸೇರ್ರಿ, ಏನಾಯ್ತು ಮಕ್ಕಳನ್ನು ಸೇರಿಸ್ಕೊಡ್ರಿ ಸಾಧ್ಯ ಅದ, ಏನಪ್ಪ ಏನು ಮಾಡಿದ್ರಿ, ಈ ತಿಂಗಳು ಏನು ಯೋಚನೆ ಮಾಡಿದ್ವಿ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಎಲ್ಲಿಗೆ ಬಂತು, ಈ ಥರ ಒಂದು ನಿಯಮಿತವಾಗಿ ಸೇರ್ಬೇಕು. 3 ತಿಂಗಳಿಗೊಂದು ಸರ್ತಿ ನಾವು ಇಲ್ಲಿ ಸೇರೋಣ ಧಾರವಾಡದಾಗ. 3 ತಿಂಗಳಿಗೊಮ್ಮೆ ಅವಾಗ ಸೇರಿದಾಗ ಏನು ನಡೀಲಿಕ್ಕೆ ಅನ್ನೋದು ನಾವು ಸ್ಪಷ್ಟ ಆಗ್ತದೆ. ಅವಾಗ ನಮ್ಗೆ ಇನ್ನೂ ಕ್ಲಾರಿಟಿ ಬರ್ತದೆ. ಮತ್ತು ಮಾಡಿರೋ ಕೆಲಸದ ಒಂದು ವರದಿ ಮಾಡಿ, ನೀವೇನು ಚಟುವಟಿಕೆ ಮಾಡ್ತೀರಲ್ಲ ಅದೊಂದು ವರದಿ ಕಳಿಸಿದ್ರಿ ಅಂದ್ರೆ ಅದನ್ನು ನಾವು ಅದಕ್ಕೆ ಇನ್ನೂ ಚಲೋ ಮಾಡ್ಲಿಕ್ಕೆ ಏನು ಬೇಕು, ಅಥವಾ ಅದನ್ನು ನಮ್ಮ ವೆಬ್ಸೈಟ್ ಒಳಗೆ ಹಾಕ್ಬೋದು. ಈ ಥರದ್ದು ನಾವು ಒಂದು ಪದ್ಧತಿ ಅಂದರೆ ಇಷ್ಟೇ ಇಲ್ಲ, ಇನ್ನೂ ಭಾಳ ಇರ್ತಾವೆ. ನಾ 3 ಹಂಗೆ ಅಂತ ಹೇಳಿದ್ದಷ್ಟೇ ಇದೆ. ಹೀಗಾಗಿ ಒಂದು ಸಿಸ್ಟಮ್ ನಿಧಾನ ಗ್ರಾಮ ಸಮಿತಿ ಅನ್ನೋದೇ ಒಂದು ಸಿಸ್ಟಮ್ ಆಗಬೇಕು. ಸಾಧ್ಯ ಆದ್ರೆ ನೀವೊಂದು ವರದಿ ಪುಸ್ತಕ ಇಟ್ಬಿಡ್ರಿ ಊರೊಳಗೆ, ಇಡೀ ಊರಿಂದ ಇವ್ರು ಮಾಡ್ಯಾರ, ಕಲ್ಲೆಯವ್ರು ಮಾಡ್ಯಾರ, ಅವ್ರದ್ದು ಏನು ಚಟುವಟಿಕೆ ಎಲ್ಲ ಬರೆದಿಡ್ತಾರೆ ಅವ್ರು. ಈ ಥರ ಜಿರಿಗೆ ಬಾಡ್ದವರು ಅದಾರ, ಅವ್ರದ್ದೊಂದು ಸಿಸ್ಟಮ್ ಅದು. ಇಡೀ ಊರೊಳಗೆ ಏನು ಚಟುವಟಿಕೆ ನಡೀತಾವ ಒಂದು ಫೋಟೋ, ಅದಕ್ಕೊಂದು ವರದಿ, ಈ ಥರ ಒಂದು ಸಿಸ್ಟಮ್ ಡೆವಲಪ್ ಮಾಡೋಂಥದ. ಇಷ್ಟು ನನಗೆ ಹೇಳ್ಬೇಕಂತಿತ್ತು. ನಿಮ್ಗೆ ಏನಾದರೂ ಕೇಳೋದಿದ್ರೆ ಕೇಳ್ರಿ.